ಇಫೆಕ್ಟಿವ್ ಆಗಿ ಮಸಲ್ ಬಿಲ್ಡ್ ಮಾಡ್ಲಿಕ್ಕೆ ಹೆವಿ ವೇಟ್ಸ್ ತಗೊಂಡು ಲೋವರ್ ರೆಪಿಟೇಷನ್ಸ್ ಮಾಡ್ಬೇಕಾ ಅಥವಾ ಲೈಟ್ ವೇಟ್ಸ್ ತಗೊಂಡು ಜಾಸ್ತಿ ಹೈಯರ್ ರೆಪಿಟೇಷನ್ಸ್ ಮಾಡ್ಬೇಕಾ? ಈ ಕನ್ಫ್ಯೂಷನ್ ನಿಮ್ ತಲೆಯೊಳಗಿದ್ರೆ ಈ ವಿಡಿಯೋ ಪೂರ್ತಿ ತನಕ ನೋಡಿದ್ರೆ ನಿಮ್ಗೆ ಅದು ಏನಂತ ನಾನು ಕ್ಲಾರಿಫೈ ಮಾಡ್ತೀನಿ. ಈಗ ನಮ್ಗೆ ಶಾರ್ಟ್ ಆನ್ಸರ್ ಬೇಕಪ್ಪ, ನಮ್ಗೇನು ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಬೇಡ ಅನ್ನೋರಿಗೆ ಶಾರ್ಟ್ ಆನ್ಸರ್ ಏನಂತಂದ್ರೆ, ನೀವು ಎಫೆಕ್ಟಿವ್ ಆಗಿ ಮಸಲ್ ಬಿಲ್ಡ್ ಮಾಡ್ಬೇಕಂದ್ರೆ ಎನಿವೇರ್ ಬಿಟ್ವೀನ್ 5 to 30 ರೆಪಿಟೇಷನ್ ಮಾಡಿದ್ರೆ ಇಫೆಕ್ಟಿವ್ ಆಗಿ ಮಸಲ್ ಬಿಲ್ಡ್ ಆಗ್ತೈತಿ. ಆದ್ರೆ ಏನ್ ತಲೆಯಾಗಿ ಇಟ್ಕೋಬೇಕಂತಂದ್ರೆ, ನೀವು ಒಳ್ಳೆ ಫಾರ್ಮ್ ಅಂಡ್ ಟೆಕ್ನಿಕ್ ಯೂಸ್ ಮಾಡಬೇಕು, ಆಮೇಲೆ ಹೈ ಇಂಟೆನ್ಸಿಟಿ ಹೋಗಿ ಟ್ರೈನ್ ಮಾಡಬೇಕು, ಪ್ರತಿಯೊಂದು ಸೆಟ್ ಅನ್ನು ಕ್ಲೋಸ್ ಟು ಫೇಲಿಯರ್ ತಗೊಂಡು ಹೋಗಬೇಕು. ಆಮೇಲೆ ಕಾಂಪೌಂಡ್ ಲಿಫ್ಟ್ಸ್ ಗೆ ಲೋವರ್ ರೆಪಿಟೇಷನ್ ರೇಂಜಸ್ ಚೂಸ್ ಮಾಡಬೇಕು. ಐಸೋಲೇಷನ್ ಎಕ್ಸರ್ಸೈಸ್ ಗೆ ಆದಷ್ಟು ಹೈಯರ್ ರೆಪಿಟೇಷನ್ಸ್ ಚೂಸ್ ಮಾಡಕ್ಕೆ ಟ್ರೈ ಮಾಡಬೇಕು. ಆಮೇಲೆ ಎಕ್ಸರ್ಸೈಸ್ ಟು ಎಕ್ಸರ್ಸೈಸ್ ನಿಮ್ಗೆ ಯಾವ ರೆಪಿಟೇಷನ್ ಒಳಗೆ ಮಾಡಿದ್ರೆ ಚಲೋ ಫೀಲ್ ಆಗ್ತೈತಿ, ಯಾವಾಗ ನಿಮ್ಗೆ ಮಸಲ್ ಜಾಸ್ತಿ ಸ್ಟಿಮ್ಯುಲೇಟೆಡ್ ಆಗೈತಿ ಅಂತ ಅನಿಸ್ತೈತಿ, ಆ ರೆಪಿಟೇಷನ್ ರೇಂಜ್ ಅನ್ನ ನೀವು ಸ್ವಲ್ಪ ಟ್ರಯಲ್ ಅಂಡ್ ಎರರ್ ಮಾಡ್ಕೊಂಡು ಚೂಸ್ ಮಾಡಬೇಕು. ಆಮೇಲೆ ಇದು ಮಾಡೋದಲ್ದ ನೀವೇನ್ ಗಮನ ಇಟ್ಕೋಬೇಕಂತಂದ್ರೆ, ನೀವು ವೀಕ್ ಬೈ ವೀಕ್ ಅದರ್ ರೆಪಿಟೇಷನ್ ರೇಂಜ್ ಹೋಗ ವೇಟ್ಸ್ ಜಾಸ್ತಿ ಮಾಡ್ತಾ ಹೋಗ್ಬೇಕು ಅಥವಾ ಸೇಮ್ ವೇಟ್ಸ್ ಹೋಗ ಜಾಸ್ತಿ ರೆಪಿಟೇಷನ್ಸ್ ಮಾಡ್ತಾ ಹೋಗ್ಬೇಕು. ಆಮೇಲೆ ಅಟ್ ಲೀಸ್ಟ್ 1.6 grams per kg ಆಫ್ ಬಾಡಿ ವೇಟ್ ಅಷ್ಟು ಪ್ರೋಟೀನ್ ಡೈಲಿ ಕನ್ಸ್ಯೂಮ್ ಮಾಡ್ತಾ ಇರಬೇಕು. ಇದೇ ತರ ನೀವು ತಿಂಗಳಾನ್ಗಟ್ಲೆ ಮಾಡ್ತಾ ಹೋದ್ರೆ ನಿಮ್ಗೆ ಡೆಫಿನೆಟ್ ಆಗಿ ಮಸಲ್ ಬಿಲ್ಡ್ ಆಗ್ತೈತಿ. ಸೊ ಇದು ಶಾರ್ಟ್ ಆನ್ಸರ್. ಈ ವಿಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗತೈತೆ ಅಂತಂದ್ರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡ್ರಿ. ಇದ್ರೊಳಗೆ ಬಹಳ ಟೈಮ್ ಅಂಡ್ ಎಫರ್ಟ್ ತಗೋತೈತಿ ನನಗೆ ಇದು ವಿಡಿಯೋ ಮಾಡ್ಲಿಕ್ಕೆ. ನನಗೆ ಖುಷಿ ಆಗ್ತೈತಿ ನೀವು ಲೈಕ್ ಮಾಡಿದ್ರೆ. ಆಮೇಲೆ ಯೂಟ್ಯೂಬ್ ಒಳಗೆ ನಮ್ದು ಚಾನಲ್ ಗ್ರೋ ಆಗಕ್ಕೂ ಹೆಲ್ಪ್ ಆಗ್ತೈತಿ. ಈಗ ನೀವು ಈ ವಿಷಯನ ಸ್ವಲ್ಪ ಡೀಟೇಲ್ ಆಗಿ ಬೆಟರ್ ವೇನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅನ್ಕೊಂತ ಇದ್ರೆ ಈ ವಿಡಿಯೋ ಪೂರ್ತಿ ನೋಡ್ರಿ. ಈಗ ನೀವು ಮಸಲ್ ಬಿಲ್ಡ್ ಮಾಡ್ಬೇಕಂತಂದ್ರೆ ನೀವು ಎಕ್ಸಸೈಸ್ ಏನ್ ಮಾಡ್ತಿರಲ್ಲ, ಎಕ್ಸಸೈಸ್ ಇಂದ ಮಸಲ್ ಬಿಲ್ಡಿಂಗಿಗೆ ಒಂದು ಸ್ಟಿಮ್ಯುಲಸ್ ಬೇಕು. ಇದು ಏನ್ ಸ್ಟಿಮ್ಯುಲಸ್ ಅಂತ ಹೇಳಿ ನಾನು ಪ್ರೀವಿಯಸ್ ವಿಡಿಯೋ ಒಳಗೆ ಕವರ್ ಮಾಡೀನಿ. ಇಲ್ಲೇ ನಾನು ಒಂದು ನಿಮ್ಗೆ ಶಾರ್ಟ್ ಸಮರಿ ಕೊಡ್ತೀನಿ. ಸೊ ನೀವು ಎಕ್ಸಸೈಸ್ ಮಾಡಿದಾಗ ನಿಮ್ಮ ಮಸಲ್ ಒಳಗಡೆ 3 ತರದ್ದು ಸ್ಟಿಮ್ಯುಲಸ್ ಪ್ರೊಡ್ಯೂಸ್ ಆಗ್ತೈತಿ. ಒಂದು ಮೆಕ್ಯಾನಿಕಲ್ ಟೆನ್ಷನ್, ಇನ್ನೊಂದು ಮೆಟಬಾಲಿಕ್ ಸ್ಟ್ರೆಸ್ ಮತ್ತು ಪಂಪ್, ಮೂರನೇದು ಮಸಲ್ ಡ್ಯಾಮೇಜ್. ಮಸಲ್ ಡ್ಯಾಮೇಜ್ ಏನು ಡೈರೆಕ್ಟ್ ಸ್ಟಿಮ್ಯುಲಸ್ ಇರ್ಲಿಕ್ಕಿಲ್ಲ, ಆದ್ರೆ ಒಂದು ನೀವು ಪ್ರಾಪರ್ ಆಗಿ ಹಾರ್ಡ್ ಆಗಿ ಟ್ರೈನ್ ಮಾಡಾಕತ್ತೀರಿ ಅಂತ ಹೇಳಿ ಒಂದು ಇಂಡಿಕೇಟರ್ ಆಗಿರಬಹುದು. ಈಗ ನೀವು ಎಕ್ಸಸೈಸ್ ಮಾಡಿದಾಗ ಈ 3 ಸ್ಟಿಮ್ಯುಲಸ್ ಒಂದಲ್ಲ ಒಂದು ಕಾಂಬಿನೇಷನ್ ಇರಬೇಕು. ಸೊ ಈ ಸ್ಟಿಮ್ಯುಲಸ್ ಏನ್ ಮಾಡ್ತೈತಿ ಅಂತಂದ್ರೆ ಮಸಲ್ ಒಳಗಡೆ ಒಂದು ಸಿಗ್ನಲ್ ಪ್ರೊಡ್ಯೂಸ್ ಮಾಡ್ತೈತಿ. ಆ ಸಿಗ್ನಲ್ ಮಸಲ್ ಪ್ರೋಟೀನ್ ಸಿಂಥಸಿಸ್ ನ ಆಕ್ಟಿವೇಟ್ ಮಾಡ್ತೈತಿ. ಆ ಮಸಲ್ ಪ್ರೋಟೀನ್ ಸಿಂಥಸಿಸ್ ಆಕ್ಟಿವೇಟ್ ಆದಾಗ ಮಸಲ್ ಪ್ರೋಟೀನ್ ಸಿಂಥಸಿಸ್ ಆಗಿ ಹೈಪರ್ಟ್ರೋಫಿ ಆಗತ್ತಂದ್ರೆ ನಿಮ್ಮ ಮಸಲ್ ಫೈಬರ್ಸ್ ದೊಡ್ಡದಾಗ್ತಾ ಹೋಗ್ತೈತಿ. ಓವರ್ ಆಲ್ ನಿಮ್ಮ ಮಸಲ್ ಗ್ರೋ ಆಗ್ತಾ ಹೋಗ್ತೈತಿ. ಈ ಮೆಕ್ಯಾನಿಕಲ್ ಟೆನ್ಷನ್ ಹಿಂದೆ ಸ್ಟ್ರಾಂಗ್ ಸೈಂಟಿಫಿಕ್ ಎವಿಡೆನ್ಸ್ ಮತ್ತೆ ಎಕ್ಸ್ಪ್ಲನೇಷನ್ ಐತಿ. ಆಮೇಲೆ ಈ ಮೆಕ್ಯಾನಿಕಲ್ ಟೆನ್ಷನ್ ಯಾವಾಗ ಜಾಸ್ತಿ ಇರ್ತೈತಿ ಅಂತ, ನೀವು ಹೆವಿ ವೇಟ್ಸ್ ಲಿಫ್ಟ್ ಮಾಡ್ದಂಗ ಈ ಮೆಕ್ಯಾನಿಕಲ್ ಟೆನ್ಷನ್ ಸ್ಟಿಮ್ಯುಲಸ್ ಜಾಸ್ತಿ ಇರ್ತೈತಿ. ಈಗ ಈ ಪವರ್ ಲಿಫ್ಟರ್ಸ್ ಎಲ್ಲ ಇರ್ತಾರಲ್ಲ, ಆಲ್ವೇಸ್ ಹೆವಿಯರ್ ವೇಟ್ಸ್ ಅನ್ನ ಲಿಫ್ಟ್ ಮಾಡ್ತಾ ಇರ್ತಾರೆ. ಆಮೇಲೆ ನೀವು ಪವರ್ ಲಿಫ್ಟರ್ಸ್ ನೋಡಿದ್ರೆ ಅವರು ಒನ್ ಆಫ್ ದಿ ಮೋಸ್ಟ್ ಮಸ್ಕ್ಯುಲರ್ ಪೀಪಲ್ ಇನ್ ದ ವರ್ಲ್ಡ್. ಸೊ ಹೆವಿ ಲಿಫ್ಟಿಂಗ್ ಮಾಡೋದ್ರಿಂದ ಡೆಫಿನೆಟ್ ಆಗಿ ಮಸಲ್ ಬಿಲ್ಡ್ ಆಗ್ತೈತಿ ಅಂತ ಒಂದು ಅನೆಕ್ಡೋಟಲ್ ಎವಿಡೆನ್ಸ್ ಐತಿ ನಮ್ಮ ಹತ್ರ. ಅಂದ್ರೆ ಸುಮಾರು ಜನ ಮಾಡ್ತಾ ಬಂದಾರ, ನಾವು ನೋಡ್ತಾ ಇದೀವಿ. ಸುಮಾರು ಜನ ಪವರ್ ಲಿಫ್ಟರ್ಸ್ ವೆಲ್ ಡೆವಲಪ್ಡ್ ಮಸ್ಕ್ಯುಲರ್ ಆಗಿ ಇರ್ತಾರೆ. ಮೆಟಬಾಲಿಕ್ ಸ್ಟ್ರೆಸ್ ಯಾವಾಗ ಜಾಸ್ತಿ ಆಗ್ತೈತಿ ಅಂತಂದ್ರೆ, ನಾವು ಜಾಸ್ತಿ ರೆಪಿಟೇಷನ್ ಮಾಡಿದಾಗ ಮೆಟಬಾಲಿಕ್ ಸ್ಟ್ರೆಸ್ ಜಾಸ್ತಿ ಆಗ್ತೈತಿ. ಸೊ ಮೆಟಬಾಲಿಕ್ ಸ್ಟ್ರೆಸ್ ಹಿಂದನೂ ಒಂದು ಒಳ್ಳೆ ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ಐತಿ. ಅದಕ್ಕೆ ಸುಮಾರು ಒಳ್ಳೆ ಎವಿಡೆನ್ಸ್ ಐತಿ. ಆಮೇಲೆ ವೆರಿ ಸ್ಟ್ರಾಂಗ್ ಅನೆಕ್ಡೋಟಲ್ ಎವಿಡೆನ್ಸ್ ಐತಿ. ಪ್ರೋ ಬಾಡಿ ಬಿಲ್ಡರ್ಸ್ ಲೈಟ್ ವೇಟ್ಸ್ ಮಾಡ್ತಾ ಬರ್ದಾಗ್ತಾರ. ನಾನು ರಾನಿ ಕೋಲ್ಮನ್ ಸಾಹೇಬ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಸುಮಾರು ಬಹಳಷ್ಟು ಜನ ಕಾಮನ್ ಆಗಿ ಬಾಡಿ ಬಿಲ್ಡರ್ಸ್ ಯೂಸ್ ಮಾಡೋದು ಲೈಟರ್ ವೇಟ್ಸ್, ಹೆವಿ ರೆಪಿಟೇಷನ್ಸ್. ಆಮೇಲೆ ನಾವು ನೋಡ್ತಾ ಬಂದೀವಿ ಎಲ್ಲ ಪ್ರೋ ಬಾಡಿ ಬಿಲ್ಡರ್ಸ್ ಯಾವ ತರ ವೆಲ್ ಮಸ್ಕ್ಯುಲರ್ ವೆಲ್ ಡೆವಲಪ್ಡ್ ಆಗಿರ್ತಾರೆ ಅಂತ ಹೇಳಿ. ಸೊ ಕ್ಲಿಯರ್ಲಿ ನಮ್ಗೆ ಗೊತ್ತು, ಅಂದ್ರೆ ಹೆವಿ ವೇಟ್ಸ್ ಮಾಡಿದ್ರು ಮಸಲ್ ಬಿಲ್ಡ್ ಆಗ್ತೈತಿ, ಲೈಟರ್ ವೇಟ್ಸ್ ಮಾಡಿದ್ರು ಮಸಲ್ ಬಿಲ್ಡ್ ಆಗ್ತೈತಿ. ಸೊ ನಾವು ಎಫರ್ಟ್ ಫುಲ್ ಆಗಿ ವೇಟ್ಸ್ ಲಿಫ್ಟ್ ಮಾಡತ್ತೀವಿ, ರೆಗ್ಯುಲರ್ ಆಗಿ ನಾವು ಪ್ರೋಗ್ರೆಸ್ ಮಾಡತ್ತೀವಿ, ಐದರ್ ವೇಟ್ಸ್ ಇನ್ಕ್ರೀಸ್ ಮಾಡತ್ತೀವಿ ಅಥವಾ ರೆಪಿಟೇಷನ್ಸ್ ಇನ್ಕ್ರೀಸ್ ಮಾಡತ್ತೀವಿ, ಹೈ ಪ್ರೋಟೀನ್ ತಿನ್ನಾಗತ್ತೀವಿ ಅಂತಂದ್ರೆ ಡೆಫಿನೆಟ್ ಆಗಿ ಮಸಲ್ ಗ್ರೋ ಆಗ್ತೈತಿ. ಇದ್ರೊಳಗೆ ಡೌಟ್ ಇಲ್ವೇ ಇಲ್ಲ. ಆದ್ರೆ ನೀವು ಯಾವ ತರ ರೆಪಿಟೇಷನ್ಸ್ ಅನ್ನ ಚೂಸ್ ಮಾಡಬೇಕು, ನಿಮ್ಗೆ ಯಾವ್ದು ಸೂಟೇಬಲ್ ಇರ್ತೈತಿ. ಆಮೇಲೆ ಇದು ಎಕ್ಸರ್ಸೈಸ್ ಟು ಎಕ್ಸರ್ಸೈಸ್ ಚೇಂಜ್ ಆಗ್ತೈತ. ಆಮೇಲೆ ಹೆವಿ ವೇಟ್ಸ್ ಮತ್ತು ಲೈಟ್ ವೇಟ್ಸ್ ಮಧ್ಯೆ ಏನ್ ಡಿಫ್ರೆನ್ಸ್ ಇರ್ತೈತಿ, ಎರಡೂ ತರ ನಾವು ಲಿಫ್ಟ್ ಮಾಡೋದ್ರಿಂದ ಏನು ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಇರ್ತೈತಿ ಅಂತ ಹೇಳಿ ಸ್ವಲ್ಪ ನಾವು ತಿಳ್ಕೊಬೇಕು ಅಂತಂದ್ರೆ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಈ ವಿಷಯನ ಅರ್ಥ ಮಾಡ್ಕೋಬೇಕು. ಈಗ ಮೊದಲನೇದಾಗಿ ಮಸಲ್ ಬಿಲ್ಡಿಂಗಿಗೆ ಯಾವ ರೆಪಿಟೇಷನ್ ರೇಂಜು ಬೆಸ್ಟ್ ಅಥವಾ ಲೈಟ್ ವೇಟ್ಸ್ ಹೆವಿ ವೇಟ್ಸ್ ಮಧ್ಯೆ ಯಾವ್ದು ಬೆಸ್ಟ್ ಅಂತ ಹೆಂಗ್ ಬಂತು. ಸೊ ಮೊದಲು ಈ ತರ ಒಂದು ರೆಕಮೆಂಡೇಶನ್ ಇತ್ತು, ಯಾವ ತರ ರೆಪಿಟೇಷನ್ ರೇಂಜಸ್ ಯೂಸ್ ಮಾಡಬೇಕು ಅಂತ ಹೇಳಿ. ಈಗ ನೀವು ಸ್ಟ್ರೆಂತ್ ಬಿಲ್ಡ್ ಮಾಡಬೇಕು ಅಂತಂದ್ರೆ 1 ರೆಪಿಟೇಷನ್ ಇಂದ ಹಿಡ್ಕೊಂಡು 5 ರೆಪಿಟೇಷನ್ ಅಂತ ಹೇಳ್ತಿದ್ರು. ನಾವು ಮಸಲ್ ಬಿಲ್ಡ್ ಮಾಡಬೇಕು, ಹೈಪರ್ಟ್ರೋಫಿ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕು ಅಂತಂದ್ರೆ 6 ರೆಪಿಟೇಷನ್ ಇಂದ 12 ರೆಪಿಟೇಷನ್ ರೇಂಜ್ ಯೂಸ್ ಮಾಡಬೇಕು ಅಂತ ಹೇಳ್ತಿದ್ರು. 12 ರೆಪಿಟೇಷನ್ ಗಿಂತ ಮೇಲೆ ಮಾಡಿದ್ರೆ ಅದು ನಮ್ಮ ಎಂಡ್ಯೂರೆನ್ಸ್ಗೆ ಹೆಲ್ಪ್ ಆಗ್ತೈತಿ ಅಂತ ಹೇಳಿ ಒಂದು ರೆಕಮೆಂಡೇಶನ್ ಇತ್ತು. ಆದ್ರೆ ಇನ್ ರಿಯಾಲಿಟಿ ಈ ತರ ಇರಂಗಿಲ್ಲ. ಒಂದು ಕ್ಲಿಯರ್ ಲೈನ್ ಡ್ರಾ ಮಾಡಕ್ ಆಗಂಗಿಲ್ಲ ನಾವು. ಅಂದ್ರೆ 1 ರಿಂದ 5 ಸ್ಟ್ರೆಂತ್, 5 ರಿಂದ ಜಾಸ್ತಿ ಮಾಡಿದ್ರೆ
ಮಾಡಿದ್ರನ ಮಸಲ್ ಬಿಲ್ಡ್ ಆಗ್ತೈತಿ, 12 ರೆಪಿಟೇಷನ್ ಮೇಲೆ ಹೋದ್ರೆ ಬರೀ ಎಂಡ್ಯೂರೆನ್ಸ್ ಗೇನ್ ಆಗ್ತೈತಿ ಅಂತ ನಾವು ಹೇಳಕ್ ಬರಂಗಿಲ್ಲ. ಅದಕ್ಕೆ ನಾವು ಸ್ಟ್ರೆಂತ್ ಎಂಡ್ಯೂರೆನ್ಸ್ ಕಾಂಟಿನಮ್ ಅನ್ನ ಅರ್ಥ ಮಾಡ್ಕೋಬೇಕು. ಸ್ಟ್ರೆಂತ್ ಎಂಡ್ಯೂರೆನ್ಸ್ ಕಾಂಟಿನಮ್ ಈ ತರ ಇರ್ತೈತಿ. ಸೊ ಇದ್ರೊಳಗ ಒನ್ ಎಂಡ್ ಒಳಗ 1 ರೆಪಿಟೇಷನ್ ಮ್ಯಾಕ್ಸ್ ಅಂತ ಹೇಳ್ತಾರೆ. 1 ರೆಪಿಟೇಷನ್ ಮ್ಯಾಕ್ಸ್ ಅಂದ್ರೆ ಏನು? ಈಗ ನೀವು ಒಂದು ಫಾರ್ ಎಕ್ಸಾಂಪಲ್ ಯಾವ್ದಾರ ಒಂದು ಎಕ್ಸರ್ಸೈಸ್ ಮಾಡ್ತೀರಂತ ತಿಳ್ಕೊರಿ, ಸ್ಕ್ವಾಟ್ಸ್ ಮಾಡತ್ತೀರಂತ ತಿಳ್ಕೊರಿ. ಸೊ ಬಾರ್ಬೆಲ್ ಸ್ಕ್ವಾಟ್ಸ್ ಒಳಗ ನೀವು 40 kg ಹಾಕೊಂಡು 10 ರೆಪಿಟೇಷನ್ ಮಾಡಕ್ ಬರ್ತೈತಿ ನಿಮ್ಗೆ. ಈಗ 40 kg ನಾನು ಇನ್ಕ್ರೀಸ್ ಮಾಡಿ 50 kg ಮಾಡಿದೆ, ಅವಾಗ ಏನಾಗ್ತೈತಿ? ರೆಪಿಟೇಷನ್ಸ್ ಕಡಿಮೆ ಆಗ್ತೈತಿ. ಮೇ ಬಿ ನಿಮ್ಗೆ 5 ರೆಪಿಟೇಷನ್ಸ್ ಬರ್ಬಹುದು. ಸೊ 50 kg ಇಂದ ನಾನು 60 kg ಮಾಡಿದೆ, ಮೇ ಬಿ ನಿಮ್ಗೆ 2 ರೆಪಿಟೇಷನ್ಸ್ ಬರ್ಬಹುದು. 60 kg ನಾನು 70 kg ಮಾಡಿದೆ, ಸೊ ಮೇ ಬಿ 1 ರೆಪಿಟೇಷನ್ ಆಗ್ಬಹುದು. 70 kg ಇಂದ 75 kg ಮಾಡಿದೆ, ನಿಮ್ಗೆ ವೇಟ್ಸ್ ಲಿಫ್ಟ್ ಮಾಡಕ್ ಬರ್ಲಿಕ್ಕಿಲ್ಲ. ಸೊ 70 kg ಒಳಗ ನೀವು 1 ರೆಪಿಟೇಷನ್ ಮಾಡಕ್ಕಾಯ್ತು, 2ನೇ ರೆಪಿಟೇಷನ್ ಮಾಡಕ್ ಆಗ್ಲಿಲ್ಲ. ಸೊ ಈ 70 kg ನಿಮ್ಮ 1 ರೆಪಿಟೇಷನ್ ಮ್ಯಾಕ್ಸ್ ಅಂತ ಹೇಳ್ತಾರೆ. ಅಂದ್ರೆ ಯಾವ ವೇಟ್ ತಗೊಂಡು ನೀವು 1 ರೆಪಿಟೇಷನ್ ಮಾಡಕ್ ಆಗ್ತೈತಿ ಅದಕ್ಕೆ 1 ರೆಪಿಟೇಷನ್ ಮ್ಯಾಕ್ಸ್ ಅಂತ ಹೇಳ್ತಾರೆ. ಸೊ 1 ರೆಪಿಟೇಷನ್ ಮ್ಯಾಕ್ಸ್ ಮಾಡ್ಬೇಕಂತಂದ್ರೆ ನೀವು 1 ರೆಪಿಟೇಷನ್ ಮಾಡ್ತೀರ, ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಂಗಿಲ್ಲ. ಆದ್ರೆ ಆ 1 ರೆಪಿಟೇಷನ್ ಮಾಡಾಕ ನೀವು ಎಕ್ದಮ್ ಇಂಟೆನ್ಸ್ ಆಗಿ ಪುಷ್ ಮಾಡಬೇಕು. ನಿಮ್ಮ ಮಸಲ್ಸ್ ಒಳಗ ನೀವು ಮ್ಯಾಕ್ಸಿಮಮ್ ಫೋರ್ಸ್ ಪ್ರೊಡ್ಯೂಸ್ ಮಾಡಬೇಕು. ಎಕ್ದಮ್ ಹೈ ಇಂಟೆನ್ಸಿಟಿಲೆ ನಿಮ್ಮ ಬಾಡಿ ಒಳಗೆ ಏನೇನು ಎನರ್ಜಿ ಐತಿ ಎಲ್ಲ ಯೂಸ್ ಮಾಡಿ ಆ 1 ರೆಪಿಟೇಷನ್ ಕಂಪ್ಲೀಟ್ ಮಾಡಬೇಕಾಗ್ತೈತಿ. ಆದ್ರೆ 1 ರೆಪಿಟೇಷನ್ ಆಮೇಲೆ ಕಂಪ್ಲೀಟ್ ಆಗೋಯ್ತು. ಅದೇ ನೀವು ಜಾಸ್ತಿ ರೆಪಿಟೇಷನ್ಸ್ ಮಾಡಬೇಕಂದ್ರೆ ವೇಟ್ ಕಮ್ಮಿ ಮಾಡ್ಕೋಬೇಕು. ಮೊದಲೇದಾಗಿ ಜಾಸ್ತಿ ಟೈಮ್ ತನಕ ಮಾಡಬೇಕಾಗ್ತೈತಿ. ಈಗ 5 ರೆಪಿಟೇಷನ್ ಮಾಡಿದ್ರೆ ನಿಮ್ಗೆ ಮೇ ಬಿ ಒಂದು 20 ಸೆಕೆಂಡ್ಸ್ ಆಗ್ಬೋದು. 10 ರೆಪಿಟೇಷನ್ ಮಾಡಿದ್ರೆ ನಿಮ್ಗೆ ಮೇ ಬಿ ಒಂದು 45 ಸೆಕೆಂಡ್ಸ್ ಆಗ್ಬೋದು. ಅದೇ ತರ ನೀವು ರೆಪಿಟೇಷನ್ ಜಾಸ್ತಿ 20, 30, 40 ರೆಪಿಟೇಷನ್ಸ್ ಮಾಡ್ತಾ ಹೋದಂಗ ಆ ಟೈಮ್ ಡ್ಯೂರೇಷನ್ ಜಾಸ್ತಿ ಆಯ್ತು. ಆ ಒಂದು ಪರ್ಟಿಕ್ಯುಲರ್ ಮೂವ್ಮೆಂಟ್ ಅನ್ನ ನೀವು ಜಾಸ್ತಿ ಹೊತ್ತು ಮಾಡಾಕತ್ತೀರಿ. ಸೊ ಅದು ಎಂಡ್ಯೂರೆನ್ಸ್. ಎಂಡ್ಯೂರೆನ್ಸ್ ಅಂತಂದ್ರೆ ನೀವು ಒಂದು ಈ ಮಸ್ಕ್ಯುಲರ್ ವರ್ಕ್ ಅನ್ನ ಜಾಸ್ತಿ ಲಾಂಗ್ ಡ್ಯೂರೇಷನ್ ತನಕ ಜಾಸ್ತಿ ಟೈಮ್ ನೀವು ಮಾಡ್ತಾ ಇದ್ರೆ ನಿಮ್ಗೆ ಎಂಡ್ಯೂರೆನ್ಸ್ ಜಾಸ್ತಿ ಬೇಕಾಗ್ತೈತಿ. ಸೊ ಆ ಕಾಂಟಿನಮ್ದು ಇನ್ನೊಂದು ಎಂಡ್ ಒಳಗ ಎಂಡ್ಯೂರೆನ್ಸ್ ಇರ್ತೈತಿ. ಜಾಸ್ತಿ ರೆಪಿಟೇಷನ್ಸ್ ಮಾಡಿದ್ರೆ ಎಂಡ್ಯೂರೆನ್ಸ್ ಇರ್ತೈತಿ ಜಾಸ್ತಿ. ಸಮ್ವೇರ್ ಇನ್ ಮಿಡಲ್ ಮಾಡ್ತೀರಪ್ಪ ನೀವು, ಮೇ ಬಿ ಒಂದು 12 ರೆಪಿಟೇಷನ್ಸ್ ಮಾಡ್ತೀರಿ. 12 ರೆಪಿಟೇಷನ್ಸ್ ಅದಿನ್ನು ಸುಮಾರು ಹೆವಿ ಇರ್ತೈತಿ ವೇಟ್ಸ್. ಸೊ ನಿಮ್ಗೆ ಸುಮಾರು ಸ್ಟ್ರೆಂತ್ ಯೂಸ್ ಮಾಡ್ಬೇಕಾಗ್ತೈತಿ ಪ್ರತಿಯೊಂದು ರೆಪಿಟೇಷನ್ಸ್ ಒಳಗ. ಆಮೇಲೆ ಸುಮಾರು ಹೊತ್ತು ಮಾಡ್ಬೇಕಾಗ್ತೈತಿ. ನೀವು ಮೇ ಬಿ ಒಂದು 45 ಸೆಕೆಂಡ್ಸ್ ಮಾಡ್ಬೇಕಾಗ್ತೈತಿ ಅಥವಾ 1 ಮಿನಿಟ್ ಮಾಡ್ಬೇಕಾಗ್ತೈತಿ ಆ ಸೆಟ್ ಕಂಪ್ಲೀಟ್ ಮಾಡ್ಲಿಕ್ಕೆ. ಸೊ ಸ್ವಲ್ಪ ಎಂಡ್ಯೂರೆನ್ಸ್ ಕಾಂಪೋನೆಂಟ್ ಇರ್ತೈತಿ. ಸೊ ಇದು ಸ್ಟ್ರೆಂತ್ ಎಂಡ್ಯೂರೆನ್ಸ್ ಕಾಂಪೋನೆಂಟ್. ಅಂದ್ರೆ ಒಂದ್ ಎಂಡ್ ಒಳಗ ನೀವು ಪ್ಯೂರ್ಲಿ ಜಾಸ್ತಿ ಸ್ಟ್ರೆಂತ್ ನ ಡಿಸ್ಪ್ಲೇ ಮಾಡ್ಬೇಕಾಗ್ತೈತಿ, ಇನ್ನೊಂದ್ ಎಂಡ್ ಒಳಗ ಜಾಸ್ತಿ ಎಂಡ್ಯೂರೆನ್ಸ್ ಡಿಸ್ಪ್ಲೇ ಮಾಡ್ಬೇಕಾಗ್ತೈತಿ. ಎನಿಥಿಂಗ್ ಇನ್ ಬಿಟ್ವೀನ್ ಅದು ಕಾಂಬಿನೇಷನ್ ಆಫ್ ಸ್ಟ್ರೆಂತ್ ಮತ್ತು ಎಂಡ್ಯೂರೆನ್ಸ್ ಎರಡೂ ಆಗಿರ್ತೈತಿ. ಸೊ ಇದು ಸ್ಟ್ರೆಂತ್ ಎಂಡ್ಯೂರೆನ್ಸ್ ಕಾಂಟಿನಮ್. ಸೊ ನಾವು 1 ರಿಂದ 5 ರೆಪಿಟೇಷನ್ ಮಾಡಿದ್ರೇನ ಸ್ಟ್ರೆಂತ್, 12 ರೆಪಿಟೇಷನ್ ಮೇಲೆ ಮಾಡಿದ್ರೇನ ಎಂಡ್ಯೂರೆನ್ಸ್ ಅಂತ ಇರಂಗಿಲ್ಲ. ಇದು ಕಂಟಿನ್ಯೂಸ್ ಆಗಿರ್ತೈತಿ. ಸೊ ಅದು ಈ ಸ್ಟ್ರೆಂತ್ ಎಂಡ್ಯೂರೆನ್ಸ್ ಕಾಂಟಿನಮ್ದು ಅರ್ಥ. ಸೊ ಈ ಸ್ಟ್ರೆಂತ್ ಎಂಡ್ಯೂರೆನ್ಸ್ ಕಾಂಟಿನಮ್ ಒಳಗ ನೀವು ಈ 1 ರೆಪಿಟೇಷನ್ ಸೈಡ್ ಜಾಸ್ತಿ ಟ್ರೈನ್ ಮಾಡಾಕತ್ತೀರಿ. ಎಷ್ಟು ನೀವು 1 ರೆಪಿಟೇಷನ್ ಹತ್ರ ಹೋಗ್ತೀರಿ ಅಷ್ಟು ಜಲ್ದಿ ನಿಮ್ದು ಸ್ಟ್ರೆಂತ್ ಗೇನ್ ಆಗ್ತಾ ಹೋಗ್ತೈತಿ. ನಿಮ್ಮ ಒಂದು ಟ್ರೈನಿಂಗ್ ಇಂದ ನಿಮ್ದು ಸ್ಟ್ರೆಂತ್ ಪ್ರೋಗ್ರೆಸ್ ಜಾಸ್ತಿ ಇರ್ತೈತಿ. ನೀವು ಜಾಸ್ತಿ ಹೆವಿ ವೇಟ್ಸ್ ಲಿಫ್ಟ್ ಮಾಡಕ್ಕದು ಹೆಲ್ಪ್ ಮಾಡ್ತೈತಿ. ಸೊ ಈ ಲೋ ರೆಪಿಟೇಷನ್ಸ್ ಹೆವಿಯರ್ ವೇಟ್ಸ್ ಎದಕ್ಕೆ ಅಪ್ರೋಪ್ರಿಯೇಟ್ ಇರ್ತೈತಿ ಅಂತಂದ್ರೆ ಹೆವಿ ಬಾರ್ಬೆಲ್ ಲಿಫ್ಟ್ಸ್ ಆದ ಸ್ಕ್ವಾಟ್ಸ್, ಡೆಡ್ ಲಿಫ್ಟ್, ಓವರ್ ಹೆಡ್ ಪ್ರೆಸ್, ಬೆಂಚ್ ಪ್ರೆಸ್ ಈ ತರದ್ದು ಎಕ್ಸರ್ಸೈಸ್ ಮತ್ತೆ ಅದರದ್ದು ವೇರಿಯೇಷನ್ಸ್ ಬರ್ತಾವು. ಸೊ ಇಲ್ಲೇ ನಿಮ್ಗೆ ಅದು ಜಾಸ್ತಿ ಅಪ್ರೋಪ್ರಿಯೇಟ್ ಆಗಿರ್ತೈತಿ. ಆಮೇಲೆ ಲೋವರ್ ರೆಪಿಟೇಷನ್ಸ್ ಎಲ್ಲಿ ಜಾಸ್ತಿ ಅಪ್ರೋಪ್ರಿಯೇಟ್ ಆಗಿರ್ತೈತಿ ಅಂತಂದ್ರೆ ಐಸೋಲೇಷನ್ ಎಕ್ಸರ್ಸೈಸ್ ಒಳಗೆ ಜಾಸ್ತಿ ಅಪ್ರೋಪ್ರಿಯೇಟ್ ಆಗಿರ್ತೈತಿ. ಅಂದ್ರೆ ಬೈಸೆಪ್ ಕರ್ಲ್ಸ್ ಇರ್ಬೋದು, ನಿಮ್ದು ಟ್ರೈಸೆಪ್ ಎಕ್ಸರ್ಸೈಸ್ ಇರ್ಬೋದು, ಅಥವಾ ನಿಮ್ದು ಆಬ್ ಕ್ರಂಚಸ್ ಇರ್ಬೋದು. ಇಲ್ಲೇ ಎಕ್ದಮ್ ನಾವು 5 ರೆಪಿಟೇಷನ್ಸ್ ಮಾಡ್ತೀವಿ ಅಂದ್ರೆ ಪ್ರಾಪರ್ ಆಗಿ ನಮ್ಗೆ ಮಾಡಕ್ ಬರಂಗಿಲ್ಲ. ಈಗ ನೀವು ಎಷ್ಟು ಹೈಯರ್ ರೆಪಿಟೇಷನ್ಸ್ ಮಾಡ್ತಾ ಹೋಗ್ತೀರಿ ಅಷ್ಟು ಜಾಸ್ತಿ ನಿಮ್ಮ ಫೋಕಸ್ ಎಂಡ್ಯೂರೆನ್ಸ್ ಸೈಡ್ ಶಿಫ್ಟ್ ಆಗ್ತಾ ಹೋಗ್ತೈತಿ. ಈಗ ಜನರಲ್ ಪಾಪ್ಯುಲೇಷನ್, ಈಗ ಕಾಮನ್ ಪೀಪಲ್ಗೆ ಎಕ್ದಮ್ ಹೈ ಸ್ಟ್ರೆಂತ್ ಗೇನ್ ಮಾಡ್ಬೇಕಂತೂ ಇರಂಗಿಲ್ಲ, ಎಕ್ದಮ್ ಹೈ ಎಂಡ್ಯೂರೆನ್ಸ್ ಗೇನ್ ಮಾಡ್ಬೇಕಂತೂ ಇರಂಗಿಲ್ಲ. ಸ್ಟ್ರೆಂತ್ ಯಾರಿಗೆ ಇಂಪಾರ್ಟೆಂಟ್ ಇರ್ತೈತಿ ಅಂತಂದ್ರೆ ರಿಯಲಿ ಇಂಟ್ರೆಸ್ಟ್ ಇದ್ದವ್ರಿಗೆ, ನಾವು ಜಾಸ್ತಿ ಎಷ್ಟು ವೇಟ್ಸ್ ಲಿಫ್ಟ್ ಮಾಡಕ್ ಆಕೈತಿ ಅಂತ ನೋಡ್ಬೇಕಾದವರು, ನಮ್ಗೆ ಈ ಸ್ಟ್ರೆಂತ್ ಟ್ರೈನಿಂಗ್ ಒಳಗೆ ಇಂಟ್ರೆಸ್ಟ್ ಐತಿ ಅನ್ನೋರು, ಆಮೇಲೆ ಯಾರು ಪವರ್ ಲಿಫ್ಟಿಂಗ್ ಒಳಗೆಲ್ಲ ಕಾಂಪೀಟ್ ಮಾಡ್ತಾರೆ ಅಂತವರಿಗೆ ಮ್ಯಾಕ್ಸಿಮಮ್ ಸ್ಟ್ರೆಂತ್ ಡೆವಲಪ್ ಮಾಡೋದು ಹೆಲ್ಪ್ಫುಲ್ ಆಗಿರ್ತೈತಿ. ಆಮೇಲೆ ಎಕ್ದಮ್ ಹೈ ಎಂಡ್ಯೂರೆನ್ಸ್ ಯಾರಿಗೆ ಇಂಪಾರ್ಟೆಂಟ್ ಇರ್ತೈತಿ? ಯಾರು ಅಥ್ಲೀಟ್ಸ್ ಇರ್ತಾರೋ, ಯಾರು ಬಹಳ ಹೊತ್ತು ಒಂದು ಸ್ಪೋರ್ಟ್ಸ್ ಎಲ್ಲ ಆಡ್ತಾ ಇರ್ತಾರೋ, ಆಮೇಲೆ ಲಾಂಗ್ ಡಿಸ್ಟೆನ್ಸ್ ರನ್ನಿಂಗ್ ಆಗಲಿ, ಸ್ವಿಮ್ಮಿಂಗ್ ಆಗಲಿ, ಸೈಕ್ಲಿಂಗು, ಆಮೇಲೆ ಕಂಟಿನ್ಯೂಸ್ ಆಗಿ ಮೂವ್ಮೆಂಟ್ ಆಗ್ತಾ ಇರುವಂತ ಒಂದು ಅಥ್ಲೆಟಿಕ್ ಸ್ಪೋರ್ಟ್ಸ್ ಇರ್ಬೋದು, ಟೆನ್ನಿಸ್, ಆಮೇಲೆ ಮಾರ್ಷಲ್ ಆರ್ಟ್ಸ್, ಅಂತವರಿಗೆಲ್ಲ ಎಂಡ್ಯೂರೆನ್ಸ್ ಬಹಳ ಇಂಪಾರ್ಟೆಂಟ್ ಆಗಿರ್ತೈತಿ. ಸೊ ಅವರು ಎಂಡ್ಯೂರೆನ್ಸ್ ಗೋಸ್ಕರ ಟ್ರೈನ್ ಮಾಡಬಹುದು. ಆಮೇಲೆ ಇನ್ನೊಂದು ವಿಷಯ ಇರ್ತೈತಿ, ನೀವು ಎಷ್ಟು ಲೋವರ್ ವೇಟ್ಸ್ ಹೈಯರ್ ರೆಪಿಟೇಷನ್ಸ್ ಮಾಡ್ತೀರಿ ಅಷ್ಟು ನಿಮ್ದು ಎಂಡ್ಯೂರೆನ್ಸ್ ಇಂಪ್ರೂವ್ ಆಗ್ತೈತಿ. ಬಟ್ ಆದ್ರೆ ಅದರಿಂದ ಡೈರೆಕ್ಟ್ ಸ್ಟ್ರೆಂತ್ ಅಷ್ಟು ಫಾಸ್ಟ್ ಆಗಿ ಗೇನ್ ಆಗಂಗಿಲ್ಲ. ಆದ್ರೆ ಅದೇ ನೀವು ಸ್ಟ್ರೆಂತ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀರಂತ ತಿಳ್ಕೊರಿ, ನಿಮ್ದು ಬಾರ್ಬೆಲ್ ಬ್ಯಾಕ್ ಸ್ಕ್ವಾಟ್ಸ್ ಇಂಪ್ರೂವ್ ಆಗತೈತಿ. 1 ರೆಪ್ ಮ್ಯಾಕ್ಸ್ 70 kg ಇಂದ ಹಿಡ್ಕೊಂಡು 100 kg ಆಯ್ತು ಅಂತಂದ್ರೆ ನಿಮ್ದು ಆಕ್ಚುಲಿ ಸ್ಟ್ರೆಂತ್ ಜಾಸ್ತಿ ಆಗೈತಿ. ಅವಾಗ ನೀವು ಬಾಡಿ ವೇಟ್ ಸ್ಕ್ವಾಟ್ಸ್ ಮಾಡಕ್ ಹೋದ್ರೆ ನಿಮ್ಮ ಬಾಡಿ ವೇಟ್ ಸ್ಕ್ವಾಟ್ಸ್ ಈಸಿ ಆಗಕ್ಕೆ ಶುರು ಆಗ್ತೈತಿ. ಸೊ ನೀವು ಬಾಡಿ ವೇಟ್ ಸ್ಕ್ವಾಟ್ಸ್ ಹೋಗಿ ಜಾಸ್ತಿ ರೆಪಿಟೇಷನ್ಸ್ ಮಾಡಕ್ ಆಗ್ತೈತಿ. ಸೊ ಸ್ಟ್ರೆಂತ್ ಇನ್ಕ್ರೀಸ್ ಆಗೋದ್ರಿಂದ ಇಂಡೈರೆಕ್ಟ್ಲಿ ಎಂಡ್ಯೂರೆನ್ಸ್ ಇಂಪ್ರೂವ್ ಆಗ್ತೈತಿ. ಯಾಕಂದ್ರೆ ಪ್ರತಿಯೊಂದು ರೆಪಿಟೇಷನ್ಸ್ ಈಸಿ ಆಗ್ತಾ ಹೋಗ್ತೈತಿ. ನೀವು ಸ್ಟ್ರಾಂಗರ್ ಇದ್ರೆ ಪ್ರತಿಯೊಂದು ರೆಪಿಟೇಷನ್ಸ್ ಈಸಿ ಆಗ್ತೈತಿ. ಈ ತರ ಇಂಡೈರೆಕ್ಟ್ ಆಗಿ ಎಂಡ್ಯೂರೆನ್ಸ್ ಇಂಪ್ರೂವ್
ಆಗ್ತಾ ಹೋಗ್ತೈತಿ ನೀವು ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ತಾ ಇದ್ರೆ. ಸೊ ಈ ವಿಷಯದೊಳಗೆ ನಾವು ನೆಕ್ಸ್ಟ್ ಏನು ಅರ್ಥ ಮಾಡ್ಕೋಬೇಕಪ್ಪ ಅಂತಂದ್ರೆ ಆಕ್ಚುಲಿ ಮಸಲ್ಸ್ ಯಾವ ತರ ವರ್ಕ್ ಆಗ್ತೈತಿ. ಫಾರ್ ಎಕ್ಸಾಂಪಲ್ ನಮ್ಮ ಬೈಸೆಪ್ ಮಸಲ್ ತಗೊಂಡ್ರೆ ಬೈಸೆಪ್ ಮಸಲ್ ನಮ್ಮ ಶೋಲ್ಡರ್ ಇಂದ ಕನೆಕ್ಟ್ ಆಗಿರ್ತೈತಿ. ಶೋಲ್ಡರ್ ಇಂದ ಸ್ಟಾರ್ಟ್ ಆಗಿ ನಮ್ಮ ಎಲ್ಬೋ ಜಾಯಿಂಟ್ ಕ್ರಾಸ್ ಆಗಿ ಫೋರಾಮ್ ಮೇಲೆ ಕನೆಕ್ಟ್ ಆಗ್ತೈತಿ. ಸೊ ಇದು ಎಲ್ಲಿ ಬೋನಿಗೆ ಕನೆಕ್ಟ್ ಆಗ್ತಿಲ್ಲ ಇದಕ್ಕೆ ಟೆಂಡನ್ ಅಂತ ಹೇಳ್ತಾರೆ. ರೆಡ್ ಕಲರ್ ಪಾರ್ಟ್ ಏನೈತಿಲ್ಲ ಇದಕ್ಕೆ ಮಸಲ್ ಬೆಲಿ ಅಂತ ಹೇಳ್ತಾರೆ. ನೀವು ಮಸಲ್ ಬೆಲಿನ ಆಕ್ಚುಲಿ ಕ್ರಾಸ್ ಸೆಕ್ಷನ್ ತಗೊಂಡ್ ನೋಡಿದ್ರೆ ಅದರೊಳಗಡೆ ಮಸಲ್ ಸೆಲ್ಸ್ ಇರ್ತಾವ. ಇವು ಒಂಥರ ಫೈಬರ್ ತರ ಇರ್ತಾವ, ಉದ್ದ ಫೈಬರ್ ತರ ಇರ್ತೈತಿ. ಈ ಮಸಲ್ ಸೆಲ್ಸ್ ಎಲ್ಲವೂ ಏನಂತಂದ್ರೆ ಇವು ಕಾಂಟ್ರಾಕ್ಟ್ ಮತ್ತೆ ಎಕ್ಸ್ಪಾಂಡ್ ಆಗ್ತಾ ಇರ್ತಾವ. ಈಗ ನಾವೇನಾದ್ರೂ ಇದನ್ನ ಮೇಲೆ ಎತ್ತಬೇಕಪ್ಪ ಅಂತಂದ್ರೆ ಈ ಮಸಲ್ ಫೈಬರ್ಸ್ ಎಲ್ಲಾನು ಕಾಂಟ್ರಾಕ್ಟ್ ಆಗ್ತಾವ, ಹಿಂಗಾಗಿ ಇದು ಮೇಲೆ ಹೋಗ್ತೈತಿ. ಕೈ ಕೆಳಗೆ ಇಳಿಸ್ಬೇಕಪ್ಪ ಅಂತಂದ್ರೆ ಮಸಲ್ ಫೈಬರ್ಸ್ ಎಕ್ಸ್ಪಾಂಡ್ ಆಗುತ್ತೆ. ಸೊ ಈ ತರ ಮಸಲ್ಸ್ ವರ್ಕ್ ಆಗ್ತೈತಿ. ಸೊ ಈ ಪ್ರತಿಯೊಂದು ಮಸಲ್ ಫೈಬರ್ಸ್ ಏನಿರ್ತಾವಲ್ಲ ಇವು ಮೋಟರ್ ಯೂನಿಟ್ಸ್ ಒಳಗೆ ಅರೇಂಜ್ ಆಗಿರ್ತಾವ. ಸೊ ಮೋಟರ್ ಯೂನಿಟ್ ಅಂದ್ರೆ ಏನು, ಈ ಮೂವ್ಮೆಂಟ್ ಆಗ್ಬೇಕಪ್ಪ, ಈ ಕಾಂಟ್ರಾಕ್ಟ್ ಎಕ್ಸ್ಪಾನ್ಷನ್ ಆಗ್ಬೇಕು ಅಂತಂದ್ರೆ ನಮ್ಮ ಬ್ರೈನ್ ಇಂದ ಸಿಗ್ನಲ್ ಬರ್ತೈತಿ. ಸಿಗ್ನಲ್ ಬಂದು ನರ್ವ್ಸ್ ಇಂದ ಬರುತ್ತೆ, ಆಮೇಲೆ ಒಂದು ನರ್ವ್ ಎಂಡಿಂಗ್ ಬಂದು ಮಸಲ್ ಫೈಬರ್ಸ್ ಗೆ ಕನೆಕ್ಟ್ ಆಗಿರ್ತೈತಿ. ಸೊ ಇದು ಕಾಂಟ್ರಾಕ್ಟ್ ಮತ್ತೆ ಎಕ್ಸ್ಪಾಂಡ್ ಆಗಕ್ಕೆ ಸಿಗ್ನಲ್ ಪ್ರೊಡ್ಯೂಸ್ ಮಾಡ್ತೈತಿ. ಸೊ ಒಂದು ನರ್ವ್ ಮೋಟರ್ ನ್ಯೂರಾನ್ ಅಂತ ಕರೀತಾರೆ ಇದಕ್ಕೆ. ಸೊ ಒಂದು ಮೋಟರ್ ನ್ಯೂರಾನ್ ಒಂದು ಸರ್ಟನ್ ನಂಬರ್ ಆಫ್ ಫೈಬರ್ಸ್ ಅನ್ನು ಒಮ್ಮೆ ಕಂಟ್ರೋಲ್ ಮಾಡ್ತೈತಿ. ಸೊ ಇದು ಒಂದು ಬಂಡಲ್ ತರ ಇರುತ್ತೆ. ಸೊ ಅದಕ್ಕೆ ಒಂದ ಸಿಗ್ನಲ್ ಹೋಗ್ತೈತಿ, ಇವೆಲ್ಲ ಒಮ್ಮೆ ಕೂಡೇನೆ ಕಾಂಟ್ರಾಕ್ಟ್ ಆಗ್ತಾವು, ಕೂಡೇನೆ ಎಕ್ಸ್ಪಾಂಡ್ ಆಗ್ತಾವು. ಸೊ ಇದಕ್ಕೆ ಮೋಟರ್ ಯೂನಿಟ್ ಅಂತ ಕರೀತಾರೆ. ಸೊ ಒಂದು ಮೋಟರ್ ಯೂನಿಟ್ ಒಳಗೆ ಒಂದು ಮೋಟರ್ ನ್ಯೂರಾನ್ ಇರುತ್ತೆ, ಆಮೇಲೆ ಒಂದಿಷ್ಟು ಬಂಡಲ್ ಆಫ್ ಫೈಬರ್ಸ್ ಇರ್ತೈತಿ. ಇದ್ರ ಒಳಗನ ಫೈಬರ್ಸ್ ಒಳಗನ ಎರಡು ತರ ಇರ್ತಾವೆ. ಒಂದು ಸ್ಲೋ ಟ್ವಿಚ್ ಮಸಲ್ ಫೈಬರ್ ಅಂತ ಹೇಳ್ತಾರೆ. ಈ ಮಸಲ್ ಫೈಬರ್ಸ್ ಸೈಜ್ ಒಳಗೆ ಸಣ್ಣ ಇರ್ತೈತಿ, ಆಮೇಲೆ ಅಷ್ಟೊಂದು ಜಾಸ್ತಿ ಫೋರ್ಸ್ ಪ್ರೊಡ್ಯೂಸ್ ಮಾಡಂಗಿಲ್ಲ, ಇದು ಕಮ್ಮಿ ಫೋರ್ಸ್ ಪ್ರೊಡ್ಯೂಸ್ ಮಾಡ್ತೈತಿ. ಆದ್ರೆ ಇದು ಬಾಳ ಹೊತ್ತಿನ ತನಕ ವರ್ಕ್ ಆಗ್ತಾ ಇರ್ತೈತಿ. ಸೊ ಇದ್ರದ್ದು ಎಂಡ್ಯೂರೆನ್ಸ್ ಒಳಗೆ ಜಾಸ್ತಿ ಯೂಸ್ ಇರ್ತೈತಿ. ಆಮೇಲೆ ಇದು ಅಷ್ಟೊಂದು ಫಾಸ್ಟ್ ಆಗಿ ಗ್ರೋ ಆಗಂಗಿಲ್ಲ. ಸೊ ಇವೆಲ್ಲವೂ ಒಂದಿಷ್ಟು ಲೋ ಥ್ರೆಶೋಲ್ಡ್ ಮೋಟರ್ ಯೂನಿಟ್ಸ್ ಅಂತ ಹೇಳ್ತಾರೆ. ಸೊ ಲೋ ಥ್ರೆಶೋಲ್ಡ್ ಮೋಟರ್ ಯೂನಿಟ್ಸ್ ಒಳಗೆ ಯೂಶುವಲಿ ಸ್ಲೋ ಟ್ವಿಚ್ ಮಸಲ್ ಫೈಬರ್ಸ್ ಇರ್ತಾವೆ. ಎರಡನೇ ತರದ ಮಸಲ್ ಫೈಬರ್ಸ್ ಫಾಸ್ಟ್ ಟ್ವಿಚ್ ಮಸಲ್ ಫೈಬರ್ಸ್ ಅಂತ ಹೇಳ್ತಾರೆ. ಫಾಸ್ಟ್ ಟ್ವಿಚ್ ಮಸಲ್ ಫೈಬರ್ಸ್ ಸೈಜ್ ಒಳಗೆ ದೊಡ್ಡವು ಇರ್ತಾವು, ಆಮೇಲೆ ಜಾಸ್ತಿ ಮ್ಯಾಕ್ಸಿಮಮ್ ಫೋರ್ಸ್ ಪ್ರೊಡ್ಯೂಸ್ ಮಾಡ್ತಾವು, ಆಮೇಲೆ ಇದ್ರದ್ದು ಗ್ರೋತ್ ಪೊಟೆನ್ಶಿಯಲ್ ಜಾಸ್ತಿ ಇರುತ್ತೆ. ಅಂದ್ರೆ ಗ್ರೋ ಆಗ್ಬೇಕಂದ್ರೆ ಬಹಳ ಜಲ್ದಿ ಇದು ಗ್ರೋ ಆಗ್ತೈತಿ. ಆದ್ರೆ ಇದ್ರದ್ದು ಏನು ಡ್ರಾಬ್ಯಾಕ್ ಇರುತ್ತೆ ಅಂದ್ರೆ ಇದು ಜಲ್ದಿ ಫೆಟಿಗ್ ಆಗಿಬಿಡ್ತೈತಿ. ಅಂದ್ರೆ ಇದು ಜಾಸ್ತಿ ಸ್ಟ್ರೆಂತ್ ಗೆ ಹೆಲ್ಪ್ ಆಗ್ತೈತಿ, ಆದ್ರೆ ಎಂಡ್ಯೂರೆನ್ಸ್ ಗೆ ಹೆಲ್ಪ್ ಆಗಂಗಿಲ್ಲ. ಸೊ ಇವು ಫಾಸ್ಟ್ ಟ್ವಿಚ್ ಮಸಲ್ ಫೈಬರ್ಸ್ ಜಾಸ್ತಿ ಹೈ ಥ್ರೆಶೋಲ್ಡ್ ಮೋಟರ್ ಯೂನಿಟ್ಸ್ ಒಳಗೆ ಅರೇಂಜ್ ಆಗಿರ್ತಾವೆ. ಸೊ ನಾವು ಈಗ ಯಾವ ತರ ವೇಟ್ಸ್ ಯೂಸ್ ಮಾಡಾಕತ್ತೀವಿ ಎಕ್ಸರ್ಸೈಸ್ ಒಳಗೆ ಅದ್ರ ಬೇಸಿಸ್ ಮೇಲೆ ಈ ಮೋಟರ್ ಯೂನಿಟ್ ರೆಕ್ರೂಟ್ಮೆಂಟ್ ಡಿಪೆಂಡ್ ಆಗ್ತೈತಿ. ಈಗ ಫಾರ್ ಎಕ್ಸಾಂಪಲ್ ನೀವು ಲೈಟ್ ವೇಟ್ಸ್ ತಗೊಂಡಿರಿ ಅಂತಂದ್ರೆ ಈ ವೇಟ್ ಅನ್ನ ಲಿಫ್ಟ್ ಮಾಡಕ ಜಾಸ್ತಿ ಫೋರ್ಸ್ ಪ್ರೊಡ್ಯೂಸ್ ಮಾಡಬೇಕಾಗಿಲ್ಲ. ನಾವು ಸ್ವಲ್ಪ ಫೋರ್ಸ್ ಪ್ರೊಡ್ಯೂಸ್ ಮಾಡಿದ್ರೆ ಇದು ಲಿಫ್ಟ್ ಮಾಡಬಹುದು ನಾವು. ಸೊ ಈ ಲೈಟರ್ ವೇಟ್ಸ್ ನಾವು ತಗೊಂಡು ಸ್ಟಾರ್ಟ್ ಮಾಡಿದಾಗ ಎಲ್ಲಾ ಮೋಟರ್ ಯೂನಿಟ್ಸ್ ಎಂಗೇಜ್ ಆಗ್ಬೇಕಂತಿರಂಗಿಲ್ಲ, ಎಲ್ಲಾ ಮೋಟರ್ ಯೂನಿಟ್ಸ್ ಆಕ್ಟಿವ್ ಆಗಿ ಕಾಂಟ್ರಾಕ್ಟ್ ಆಗ್ಬೇಕಂತಿರಂಗಿಲ್ಲ. ಸೊ ಜಾಸ್ತಿ ಫೋರ್ಸ್ ಪ್ರೊಡ್ಯೂಸ್ ಆಗೋದು ಅವಶ್ಯಕತೆ ಇರಂಗಿಲ್ಲ. ಅದಕ್ಕೆ ಲೈಟರ್ ವೇಟ್ ಶುರು ಮಾಡಿದಾಗ ಏನಾಗ್ತೈತಿ, ಸ್ವಲ್ಪ ಮೋಟರ್ ಯೂನಿಟ್ಸ್ ಎಂಗೇಜ್ ಆಗುತ್ತೆ. ನೀವು ರೆಪಿಟೇಷನ್ಸ್ ಮಾಡ್ದಂಗೆ ಸುಮಾರು ರೆಪಿಟೇಷನ್ಸ್ ಆದ್ಮೇಲೆ ಆ ಮೋಟರ್ ಯೂನಿಟ್ಸ್ ಎಕ್ಸಾಸ್ಟ್ ಆಗಕ್ಕೆ ಶುರು ಆಗ್ತೈತಿ, ಫೆಟಿಗ್ ಆಗಕ್ಕೆ ಶುರು ಆಗ್ತೈತಿ, ಅವು ವರ್ಕ್ ಮಾಡೋದು ಸ್ಟಾಪ್ ಆಗ್ತೈತಿ. ಅವಾಗ ಜಾಸ್ತಿ ಮೋಟರ್ ಯೂನಿಟ್ಸ್ ಎಂಗೇಜ್ ಆಗಕ್ಕೆ ಸ್ಟಾರ್ಟ್ ಆಗ್ತೈತಿ. ಸೊ ಹಿಂಗ ನಿಧಾನವಾಗಿ ನೀವು ರೆಪಿಟೇಷನ್ಸ್ ಮಾಡ್ದಂಗೆ ಒಂದೊಂದಾಗಿ ಎಲ್ಲಾ ಮೋಟರ್ ಯೂನಿಟ್ಸ್ ಎಂಗೇಜ್ ಆಗಕ್ಕೆ ಸ್ಟಾರ್ಟ್ ಆಗ್ತೈತಿ. ಆಮೇಲೆ ಕಡೆಯದಾಗಿ ಆಲ್ಮೋಸ್ಟ್ ಫೇಲಿಯರ್ ಹತ್ರ ಬಂದಾಗ ಎಲ್ಲಾ ಸ್ಲೋ ಟ್ವಿಚ್ ಮಸಲ್ ಫೈಬರ್ಸ್ ಅಥವಾ ಎಲ್ಲಾ ಲೋ ಥ್ರೆಶೋಲ್ಡ್ ಮೋಟರ್ ಯೂನಿಟ್ಸ್ ಎಕ್ಸಾಸ್ಟ್ ಆದ್ಮೇಲೆ ಹೈ ಥ್ರೆಶೋಲ್ಡ್ ಮೋಟರ್ ಯೂನಿಟ್ಸ್ ಫಾಸ್ಟ್ ಟ್ವಿಚ್ ಮಸಲ್ ಫೈಬರ್ಸ್ ಇರುವಂತ ಮೋಟರ್ ಯೂನಿಟ್ಸ್ ಎಂಗೇಜ್ ಆಗುತ್ತೆ. ಆಮೇಲೆ ನೀವು ಫೇಲಿಯರ್ ರೀಚ್ ಆಗೋ ತನಕ ಆ ಮೋಟರ್ ಯೂನಿಟ್ಸ್ ಎಕ್ಸಾಸ್ಟ್ ಆಗ್ತೈತಿ. ಸೊ ಇದು ಲೈಟರ್ ವೇಟ್ಸ್ ತಗೊಂಡಾಗ. ಈಗ ಹೆವಿಯರ್ ವೇಟ್ಸ್ ತಗೊಂಡಾಗ ಏನಾಗ್ತೈತಿ, ನಾವು ಹೆವಿ ವೇಟ್ಸ್ ತಗೊಂಡಾಗ ಏನಾಗ್ತೈತಿ, ಒಮ್ಮೆ ಜಾಸ್ತಿ ವೇಟ್ಸ್ ಎಬ್ಬಿಸಬೇಕಂದ್ರೆ ಜಾಸ್ತಿ ಫೋರ್ಸ್ ಪ್ರೊಡ್ಯೂಸ್ ಮಾಡಬೇಕು. ಸೊ ಜಾಸ್ತಿ ಫೋರ್ಸ್ ಪ್ರೊಡ್ಯೂಸ್ ಮಾಡಕ್ಕೆ ಏನ್ ಬೇಕು, ನಿಮ್ದು ಜಾಸ್ತಿ ಮೋಟರ್ ಯೂನಿಟ್ಸ್ ಎಂಗೇಜ್ ಆಗ್ಬೇಕಾಕೈತಿ. ಆಮೇಲೆ ವೇಟ್ಸ್ ಸುಮಾರು ಹೆವಿ ಐತಪ್ಪ, ಒಂದು 10 ರೆಪಿಟೇಷನ್ಸ್ ಕಿಂತ ಕಡಿಮೆ ಆಗುವಂತ ವೇಟ್ಸ್ ಇತ್ತು ಅಂತಂದ್ರೆ ಎಲ್ಲ ಹೈ ಥ್ರೆಶೋಲ್ಡ್ ಮೋಟರ್ ಯೂನಿಟ್ಸ್ ಎಂಗೇಜ್ ಆಗ್ಬೇಕಾಕೈತಿ. ಸೊ ಒಂದೇ ರೆಪಿಟೇಷನ್ ಇಂದಾನೆ ಪ್ರತಿಯೊಂದು ಮೋಟರ್ ಯೂನಿಟ್ಸ್ ಎಂಗೇಜ್ ಆಗಿರ್ತೈತಿ. ಆದ್ರೆ ಇದು ಜಲ್ದಿ ಎಕ್ಸಾಸ್ಟ್ ಆಗ್ಬಿಡ್ತಾವಲ್ಲ, ಅದಕ್ಕೆ ನೀವು ಜಾಸ್ತಿ ರೆಪಿಟೇಷನ್ಸ್ ಮಾಡಕ್ಕಾಗಲ್ಲ ಹೆವಿಯರ್ ವೇಟ್ಸ್ ತಗೊಂಡ್ ಮಾಡಿದಾಗ. ಸೊ ಏನ್ ಡಿಫ್ರೆನ್ಸ್ ಆಕೈತಿ ಲೈಟ್ ವೇಟ್ಸ್ ಮತ್ತೆ ಹೆವಿ ವೇಟ್ಸ್ ಮಧ್ಯೆ ಅಂತಂದ್ರೆ, ನೀವು ಹೆವಿ ವೇಟ್ಸ್ ಮಾಡೋಬೇಕಾದ್ರೆ ಜಾಸ್ತಿ ರೆಪಿಟೇಷನ್ಸ್ ಮಾಡಬೇಕಾಗಿಲ್ಲ, ಜಾಸ್ತಿ ಮೆಕ್ಯಾನಿಕಲ್ ಟೆನ್ಷನ್ ಪ್ರೊಡ್ಯೂಸ್ ಆಗ್ತೈತಿ, ಆಮೇಲೆ ಫೇಲಿಯರ್ ರಿಲೇಟಿವ್ಲಿ ಜಲ್ದಿ ರೀಚ್ ಆಗ್ಬಿಡ್ತೈತಿ. ಸೊ ಇದು ಸ್ವಲ್ಪ ಅಷ್ಟೊಂದು ಬರ್ನ್ ಎಫೆಕ್ಟ್ ಇರಂಗಿಲ್ಲ, ಆಮೇಲೆ ಜಾಸ್ತಿ ಎಂಜಾಯಬಲ್ ಆಗಿರ್ತೈತಿ ಲೋವರ್ ರೆಪಿಟೇಷನ್ಸ್. ಹೈಯರ್ ರೆಪಿಟೇಷನ್ಸ್ ಮಾಡಿದಾಗ ಏನಾಗ್ತೈತಿ ಅಂತಂದ್ರೆ, ನೀವು ಆ ಒಂದು ಹೈ ಥ್ರೆಶೋಲ್ಡ್ ಮೋಟರ್ ಯೂನಿಟ್ಸ್ ಅನ್ನು ಎಂಗೇಜ್ ಮಾಡಾಕ ಜಾಸ್ತಿ ರೆಪಿಟೇಷನ್ಸ್ ಮಾಡಬೇಕಾಗ್ತೈತಿ, ಜಾಸ್ತಿ ವರ್ಕ್ ಮಾಡಬೇಕಾಗ್ತೈತಿ. ಆಮೇಲೆ ಫೇಲಿಯರ್ ಹತ್ರ ತಗೊಂಡು ಹೋದಾಗ್ಲೇನೆ ಹೈ ಥ್ರೆಶೋಲ್ಡ್ ಮೋಟರ್ ಯೂನಿಟ್ಸ್ ಎಂಗೇಜ್ ಆಗ್ತೈತಿ. ಆದ್ರೆ ಇಲ್ಲಿ ಏನಾಗ್ತೈತಪ್ಪ ಅಂತಂದ್ರೆ, ಬಿಕಾಸ್ ಆಫ್ ಮೆಟಬಾಲಿಕ್ ಸ್ಟ್ರೆಸ್, ಈ ಮೆಟಬಾಲೈಟ್ಸ್ ಅಕ್ಯುಮುಲೇಟ್ ಆಗುತ್ತೆ ಮಸಲ್ಸ್ ಒಳಗಡೆ, ಆ ಒಂದು ಬರ್ನಿಂಗ್ ಎಫೆಕ್ಟ್ ಜಾಸ್ತಿ ಇರ್ತೈತಿ. ಸೊ ಹೈ ರೆಪಿಟೇಷನ್ಸ್ ಮಾಡಿದಾಗ ಈ ಒಂದು ಬರ್ನಿಂಗ್ ಎಫೆಕ್ಟ್ ಜಾಸ್ತಿ ಆಗ್ತಾ ಹೋಗ್ತೈತಲ್ಲ. ಸೊ ಆಕ್ಚುಲಿ ನಾವು ಫೇಲಿಯರ್ ಕ್ಲೋಸ್ ಅದೀವಿಲ್ಲ ಅಂತ ಜಡ್ಜ್ ಮಾಡಕ ಬಹಳ ಕಷ್ಟ ಆಗ್ಬಿಡ್ತೈತಿ. ಬಹಳಷ್ಟು ಜನ ಈ ಒಂದು ಬರ್ನಿಂಗ್ ಎಫೆಕ್ಟ್ ಇಂದಾನೆ ಸೆಟ್ಸ್ ಅನ್ನ ಜಲ್ದಿ ಸ್ಟಾಪ್ ಮಾಡ್ಬಿಡ್ತಾರೆ, ಆಕ್ಚುಲಿ ಕ್ಲೋಸ್ ಟು ಫೇಲಿಯರ್ ತಗೊಂಡು ಹೋಗಂಗಿಲ್ಲ. ಆದ್ರೆ ಹೆವಿಯರ್ ವೇಟ್ಸ್ ಇದ್ದಾಗ ಏನಾಕೈತಿ, ನಾವು ಆಕ್ಚುಲಿ ಫೇಲಿಯರ್ ಹತ್ರ ಅದೇವಿಲ್ಲ ಅಂತ ಜಡ್ಜ್ ಮಾಡಕ ನಮ್ಗೆ
ಈಸಿ ಆಕೈತಿ. ಯಾಕಂದ್ರೆ ಅಂತ ಒಂದು ಬರ್ನಿಂಗ್ ಎಫೆಕ್ಟ್ ಇರಂಗಿಲ್ಲ, ನಮ್ಗೆ ಅದು ಸ್ಟಾಪ್ ಮಾಡ್ತಾ ಇರಂಗಿಲ್ಲ. ಜಸ್ಟ್ ನಾವು ಜಾಸ್ತಿ ಎಫರ್ಟ್ ಹಾಕಿ ಫೋರ್ಸ್ ಪ್ರೊಡ್ಯೂಸ್ ಮಾಡಬೇಕಷ್ಟೇ. ಆದ್ರೆ ಈ ಒಂದು ಬರ್ನಿಂಗ್ ಎಫೆಕ್ಟ್ ನಮ್ಮನ್ನು ಸ್ಟಾಪ್ ಮಾಡ್ತಾ ಇರಂಗಿಲ್ಲ. ಆಮೇಲೆ ಹೈಯರ್ ರೆಪಿಟೇಷನ್ ಇನ್ನೊಂದು ಏನ್ ಪ್ರಾಬ್ಲಮ್ ಆಗ್ತೈತಿ, ಎಸ್ಪೆಷಲಿ ಹೆವಿ ಕಾಂಪೌಂಡ್ ಲಿಫ್ಟ್ಸ್ ಒಳಗಂತಂದ್ರೆ ಓವರ್ ಆಲ್ ಜಾಸ್ತಿ ಮಸಲ್ಸ್ ಇನ್ವಾಲ್ವ್ ಆಗೋದ್ರಿಂದ ಓವರ್ ಆಲ್ ಬಾಡಿ ಒಳಗಡೆ ಸ್ಟ್ರೆಸ್ ಜಾಸ್ತಿ ಆಗ್ತೈತಿ. ಆಮೇಲೆ ಕಾಸ್ ಬಹಳಷ್ಟು ಮಸಲ್ಸ್ ಒಮ್ಮೆ ವರ್ಕ್ ಮಾಡ್ತಾ ಇರ್ತೈತಿ, ಜಾಸ್ತಿ ಎನರ್ಜಿ ಪ್ರೊಡ್ಯೂಸ್ ಮಾಡಬೇಕು, ಜಾಸ್ತಿ ಇದು ಕಾಂಟ್ರಾಕ್ಷನ್ ಪ್ರೊಡ್ಯೂಸ್ ಮಾಡ್ಬೇಕಂತಂದ್ರೆ ನಮ್ದು ಎರೋಬಿಕ್ ಕೆಪಾಸಿಟಿ ಜಲ್ದಿನ ಎಕ್ಸಾಸ್ಟ್ ಆಗಿ ಬಿಡಬಹುದು. ಆಕ್ಚುಲ್ ನಮ್ಮ ಮಸಲ್ಸ್ ಮೆಕ್ಯಾನಿಕಲಿ ಫೇಲ್ ಆಗೋಕ್ಕಿಂತ ಮುಂಚೆನೆ ನಮ್ದು ಕಾರ್ಡಿಯೋ ರೆಸ್ಪಿರೇಟರಿ ಫೇಲಿಯರ್ ಆಗಿಬಿಡಬಹುದು. ಆಮೇಲೆ ಈ ಹೆವಿ ಕಾಂಪೌಂಡ್ ಲಿಫ್ಟ್ಸ್ ಆದ ಸ್ಕ್ವಾಟ್ಸ್, ಡೆಡ್ ಲಿಫ್ಟ್, ಆಮೇಲೆ ಅದ್ರದ್ದು ವೇರಿಯೇಷನ್ಸ್ ಏನು ಮಾಡ್ತಾ ಇರ್ತೀವಲ್ಲ, ಅಲ್ಲಿ ಆಕ್ಚುಲಿ ನಮ್ದು ಬಿಕಾಸ್ ಆಫ್ ಈ ಸ್ಟ್ರೆಸ್ ಎಕ್ಸಾಷನ್ ನಮ್ದು ಫಾರ್ಮ್ ಅಂಡ್ ಟೆಕ್ನಿಕ್ ಬ್ರೇಕ್ ಡೌನ್ ಆಗ್ಬೋದು. ಆಮೇಲೆ ಇಂಜುರಿ ರಿಸ್ಕ್ ಅಲ್ಲಿ ಜಾಸ್ತಿ ಇರ್ತೈತಿ. ಸೊ ಇವಿಷ್ಟು ವಿಷಯ ತಿಳ್ಕೊಂಡ್ಮೇಲೆ ನಿಮ್ಗೆ ಯಾವ ತರ ರೆಪಿಟೇಷನ್ ಚೂಸ್ ಮಾಡಬೇಕು ಅಂತ ಹೇಳಿ ಒಂದು ಕನ್ಕ್ಲೂಷನ್ ಡ್ರಾ ಮಾಡ್ಬೋದು. ನಾವು ನಮ್ಗೆ ಗೊತ್ತಿರೋ ಹಂಗೆ ಸಮಥಿಂಗ್ ಬಿಟ್ವೀನ್ 5 to 30 ರೆಪಿಟೇಷನ್ಸ್ ಎಲ್ಲದನ್ನು ಮಸಲ್ ಬಿಲ್ಡ್ ಮಾಡಕ್ಕೆ ಹೆಲ್ಪ್ ಮಾಡ್ತೈತಿ. ನಾವು ಹಾರ್ಡ್ ಆಗಿ ಟ್ರೈನ್ ಮಾಡಬೇಕು, ಕ್ಲೋಸ್ ಟು ಫೇಲಿಯರ್ ಟ್ರೈನ್ ಮಾಡಬೇಕು ಅಂದ್ರಷ್ಟೇ ಅದು ವರ್ಕ್ ಆಗ್ತೈತಿ. ಆಮೇಲೆ ಎಲ್ಲಾ ಟಾಪ್ ಕೋಚಸ್ ಮಧ್ಯೆ ಏನು ಒಂದು ಕಾಮನ್ ಕನ್ಸೆನ್ಸಸ್ ಅಥವಾ ಅಗ್ರಿಮೆಂಟ್ ಅಂತಂದ್ರೆ ನಾವು ಮಸಲ್ ಬಿಲ್ಡಿಂಗ್ ಅನ್ನು ಮ್ಯಾಕ್ಸಿಮೈಸ್ ಮಾಡಬೇಕು ಅಂತಂದ್ರೆ ಇವು ಎಲ್ಲಾ ರೇಂಜ್ ಅಂದ್ರೆ 5 to 30 ರೆಪಿಟೇಷನ್ ರೇಂಜ್ ಒಳಗೆ ನಾವು ಟ್ರೈನ್ ಮಾಡಕ್ಕೆ ಟ್ರೈ ಮಾಡಬೇಕು. ಯಾಕಂತಂದ್ರೆ ಹೆವಿಯರ್ ವೇಟ್ಸ್ ಲೋವರ್ ರೆಪಿಟೇಷನ್ಸ್ ಹೋಗಿ ಏನಾಗ್ತೈತಿ ಅಂತಂದ್ರೆ ಜಾಸ್ತಿ ಮೆಕ್ಯಾನಿಕಲ್ ಟೆನ್ಷನ್ ಪ್ರೊಡ್ಯೂಸ್ ಆಗ್ತೈತಿ. ಆಮೇಲೆ ಈ ಹೈ ಥ್ರೆಶೋಲ್ಡ್ ಮೋಟರ್ ಯೂನಿಟ್ಸ್ ಜಾಸ್ತಿ ಆಕ್ಟಿವೇಟ್ ಆಗಿರ್ತೈತಿ. ಆದ್ರೆ ಲೋ ಥ್ರೆಶೋಲ್ಡ್ ಮೋಟರ್ ಯೂನಿಟ್ಸ್ ಅಷ್ಟೊಂದು ಫುಲ್ಲಿ ವರ್ಕ್ ಆಗಿರಂಗಿಲ್ಲ ಅಂತ ಒಂದು ವಿಚಾರ. ಲೋವರ್ ವೇಟ್ ಟು ಹೈಯರ್ ರೆಪಿಟೇಷನ್ಸ್ ಒಳಗೆ ಏನಾಗ್ತೈತಿ ಅಂತಂದ್ರೆ ಎಲ್ಲಾ ಮೋಟರ್ ಯೂನಿಟ್ಸ್ ಪ್ರಾಪರ್ ಆಗಿ ಎಂಗೇಜ್ ಆಗುತ್ತೆ, ಮೆಟಬಾಲಿಕ್ ಸ್ಟ್ರೆಸ್ ಪ್ರೊಡ್ಯೂಸ್ ಆಗ್ತೈತಿ. ಆದ್ರೆ ನಾವು ಪ್ರತಿಯೊಂದು ಎಕ್ಸರ್ಸೈಸ್ಗೂ ಇದನ್ನ ಯೂಸ್ ಮಾಡಕ್ ಬರಂಗಿಲ್ಲ. ಎಸ್ಪೆಷಲಿ ಹೆವಿ ಕಾಂಪೌಂಡ್ ಲಿಫ್ಟ್ಸ್, ಬಾರ್ಬೆಲ್ ಬೇಸ್ಡ್ ಎಕ್ಸರ್ಸೈಸಸ್, ಸ್ಕ್ವಾಟ್ಸ್, ಡೆಡ್ ಲಿಫ್ಟ್, ಬೆಂಚ್ ಪ್ರೆಸ್, ಓವರ್ ಹೆಡ್ ಪ್ರೆಸ್, ಇದ್ರೊಳಗೆ ನಾವು ಎಕ್ದಮ್ ಹೈ ರೆಪಿಟೇಷನ್ಸ್ ಯೂಸ್ ಮಾಡಕ್ಕಾಗಂಗಿಲ್ಲ. ಯಾಕಂದ್ರೆ ಇದ್ರೊಳಗೆ ಇಂಜುರಿ ರಿಸ್ಕ್ ಜಾಸ್ತಿ ಇರ್ತೈತಿ. ಆಮೇಲೆ ಆಕ್ಚುಲ್ ಕಾರ್ಡಿಯೋ ರೆಸ್ಪಿರೇಟರಿ ಫೇಲಿಯರ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತೈತಿ ನಮ್ಗೆ ಆಕ್ಚುಲ್ ಮೆಕ್ಯಾನಿಕಲ್ ಫೇಲಿಯರ್ ಆಗೋಕ್ಕಿಂತ. ಸೊ ನೀವು ಯಾವ ತರ ನಿಮ್ಗೆ ರೆಪಿಟೇಷನ್ ರೇಂಜ್ ಚೂಸ್ ಮಾಡಬೇಕು ಅನ್ನೋದು ನಿಮ್ಮ ಪರ್ಸನಲ್ ಪ್ರಿಫರೆನ್ಸ್, ನಿಮ್ಗೆ ಏನ್ ಲೈಕ್ ಆಗ್ತೈತಿ ಅದು ಒಂದು ವಿಷಯ. ಆಮೇಲೆ ಯಾವ ತರ ಎಕ್ಸರ್ಸೈಸ್ ಒಳಗೆ ಯಾವ ರೆಪಿಟೇಷನ್ ಚೂಸ್ ಮಾಡಬೇಕು, ಇವೆರಡು ವಿಷಯದನ್ನ ನಾವು ತಲೆಯೊಳಗೆ ಇಟ್ಕೊಂಡು ರೆಪಿಟೇಷನ್ ರೇಂಜ್ ಚೂಸ್ ಮಾಡಬಹುದು. ಈಗ ನೀವು ನಂತರ ಆಗಿದ್ರೆ ನಿಮ್ಗೆ ಪ್ರಾಬೆಬಲಿ ಸ್ಟ್ರೆಂತ್ ಒಳಗೆ ಜಾಸ್ತಿ ಇಂಟ್ರೆಸ್ಟ್ ಇರ್ಬೋದು, ಜಾಸ್ತಿ ಹೆವಿ ವೇಟ್ಸ್ ಲಿಫ್ಟ್ ಮಾಡ್ದಂಗ ನಿಮ್ಗೆ ಚಲೋ ಅನಿಸ್ತೈತಿ, ಆ ಒಂದು ಸ್ಟಿಮ್ಯುಲೇಟಿಂಗ್ ಫೀಲಿಂಗ್ ಇರ್ತೈತಿ. ಆಮೇಲೆ ಆ ಒಂದು ಬರ್ನಿಂಗ್ ಎಫೆಕ್ಟ್ ಇಷ್ಟ ಆಗಂಗಿಲ್ಲ ಅಂತಂದ್ರೆ ನೀವು ಜಾಸ್ತಿ ಹೆವಿಯರ್ ರೇಂಜಸ್ ಒಳಗೆ ಟ್ರೈನ್ ಮಾಡಕ್ಕೆ ಟ್ರೈ ಮಾಡಬೇಕು. ಸೊ ಮೋಸ್ಟ್ ಹೆವಿ ಬಾರ್ಬೆಲ್ ಲಿಫ್ಟ್ಸ್ ಒಳಗೆ ನೀವು 5 to 8 ರೆಪಿಟೇಷನ್ ರೇಂಜ್ ಯೂಸ್ ಮಾಡಬಹುದು. ಆಮೇಲೆ ಬಾಕಿ ಏನು ಎಕ್ಸರ್ಸೈಸಸ್ ಇರ್ತಾವಲ್ಲ ಅದ್ರೊಳಗೆ 6 to 12 ರೆಪಿಟೇಷನ್ ರೇಂಜ್ ಇಟ್ಕೊಂಡು ನೀವು ಹಾರ್ಡ್ ಆಗಿ ಟ್ರೈನ್ ಮಾಡ್ತಾ ಹೋಗ್ಬೋದು. ಆಮೇಲೆ ನೀವು ಸ್ಟ್ರೆಂತ್ ಅನ್ನು ಮ್ಯಾಕ್ಸಿಮೈಸ್ ಮಾಡಬೇಕು. ಆಮೇಲೆ ಈ ಒಂದು 1 ರೆಪಿಟೇಷನ್ ಮ್ಯಾಕ್ಸ್ ಟೆಸ್ಟ್ ಮಾಡುವಂತ ಒಂದು ಸ್ಕಿಲ್ ಡೆವಲಪ್ ಮಾಡಬೇಕು, ಅಥವಾ ಪವರ್ ಲಿಫ್ಟಿಂಗ್ ಕಾಂಪಿಟೇಷನ್ ಒಳಗೆ ನಾವು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಈ 1 ರೆಪಿಟೇಷನ್ ಇಂದ 5 ರೆಪಿಟೇಷನ್ ರೇಂಜ್ ಅನ್ನು ನೀವು ಚೂಸ್ ಮಾಡಬಹುದು. ಆದ್ರೆ ಇಲ್ಲಿ ಏನ್ ಇಂಪಾರ್ಟೆಂಟ್ ಇರ್ತೈತಿ, ಹೆವಿ ವೇಟ್ಸ್ ಲಿಫ್ಟ್ ಮಾಡಬೇಕಾದ್ರೆ ನಿಮ್ದು ಫಾರ್ಮ್ ಅಂಡ್ ಟೆಕ್ನಿಕ್ ಬಹಳ ಇಂಪಾರ್ಟೆಂಟ್ ಆಗ್ತೈತಿ. ಸೊ ಆಲ್ವೇಸ್ ಒಳ್ಳೆ ಫಾರ್ಮ್ ಅಂಡ್ ಟೆಕ್ನಿಕ್ ನ ಯೂಸ್ ಮಾಡ್ರಿ. ಆಮೇಲೆ ಇಲ್ಲೇ ಸ್ವಲ್ಪ ಈಗೋ ಲಿಫ್ಟಿಂಗ್ ಗೆ ಒಂದು ಸ್ವಲ್ಪ ಜಾಸ್ತಿ ಜಾಗ ಇರ್ತೈತಿ. ಸೊ ನೀವು ಬಾರ್ ಮೇಲೆ ಜಾಸ್ತಿ ವೇಟ್ಸ್ ಲಿಫ್ಟ್ ಮಾಡೋ ಒಂದು ಅರ್ಜ್ ಅನ್ನ ನೀವು ಕಂಟ್ರೋಲ್ ಮಾಡಬೇಕಾಗೈತಿ. ಯಾಕಂತಂದ್ರೆ ಇಂಜುರಿ ರಿಸ್ಕ್ ಜಾಸ್ತಿ ಇರೋದ್ರಿಂದ ಇಂಜುರೀಸ್ ಜಾಸ್ತಿ ಆಗ್ತಾವು. ಸೊ ಇದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳಾಗತ್ತೇನೆ. ಸೊ ನಂದು ಸುಮಾರಷ್ಟು ನಾನು ಇಂಜುರೀಸ್ ಎಕ್ಸ್ಪೀರಿಯನ್ಸ್ ಮಾಡ್ಬಿಟ್ಟೇನೆ ಬಿಕಾಸ್ ಈ ಒಂದು ಸ್ಟ್ರೆಂತ್ ಹಿಂದ ಬೆನ್ ಹತ್ತಿ ನಾವು ಜಾಸ್ತಿ ವೇಟ್ಸ್ ಲಿಫ್ಟ್ ಮಾಡ್ಬೇಕನ್ನೋ ಅರ್ಜ್ ನಾನು ಕಂಟ್ರೋಲ್ ಮಾಡಲಿಲ್ಲ ನಾನು ಯಂಗ್ ಲಿಫ್ಟರ್ ಆಗಿದ್ದಾಗ. ಈಗ ನಮ್ಗೆ ಸ್ಟ್ರೆಂತ್ ಹೋಗಿ ಇಂಟ್ರೆಸ್ಟ್ ಇಲ್ಲಪ್ಪ, ನಾವು ಜಸ್ಟ್ ಮಸಲ್ ಬಿಲ್ಡಿಂಗ್ ಅಷ್ಟೇ ಮಾಡ್ತೀವಿ ಅನ್ನೋರಿಗೆ ನೀವು ಸ್ಟಿಲ್ ಹೆವಿ ಬಾರ್ಬೆಲ್ ಲಿಫ್ಟ್ಸ್ ಒಳಗೆ ಸುಮಾರು ಹೆವಿನ ಲಿಫ್ಟ್ ಮಾಡಬೇಕು. ಮೇ ಬಿ 6 to 12 ರೆಪಿಟೇಷನ್ ರೇಂಜ್ ತನಕ ನೀವು ಲಿಫ್ಟ್ ಮಾಡಬಹುದು. ಆಮೇಲೆ ಬಾಕಿ ಡಂಬೆಲ್ ಬೇಸ್ಡ್, ಕೇಬಲ್ ಬೇಸ್ಡ್ ಕಾಂಪೌಂಡ್ ಲಿಫ್ಟ್ಸ್ ಇರ್ತಾವಲ್ಲ ಅಲ್ಲಿ ನೀವು ಸಮ್ವೇರ್ ಬಿಟ್ವೀನ್ 8 ರೆಪಿಟೇಷನ್ಸ್ ಟು ಅಪ್ ಟು 15 ರೆಪಿಟೇಷನ್ಸ್ ತನಕನೂ ಮಾಡಬಹುದು. ಐಸೋಲೇಷನ್ ಎಕ್ಸರ್ಸೈಸಸ್ ಒಳಗೆ ನೀವು ಅಪ್ ಟು 20 ರೆಪಿಟೇಷನ್ಸ್ ತನಕನೂ ನೀವು ಮಾಡಬಹುದು. 20 ರೆಪಿಟೇಷನ್ಸ್ ಮೇಲೆ ನಾನು ಅಷ್ಟು ರೆಕಮೆಂಡ್ ಮಾಡಂಗಿಲ್ಲ. ಆಮೇಲೆ ನಾನು ನನ್ನ ಕಸ್ಟಮರ್ಸ್ಗೂ ಅದನ್ನ ಪ್ಲಾನ್ ಒಳಗೆ ಹಾಕಿ ಕೊಡೋಲ್ಲ. ಯಾಕಂತಂದ್ರೆ ಈ ಬರ್ನಿಂಗ್ ಎಫೆಕ್ಟ್ ಅಲ್ಲಿ ಬಹಳ ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಗ್ತೈತಿ. ಆಮೇಲೆ ಆಕ್ಚುಲಿ ಜನ ಏನ್ ಮಾಡ್ತಾರಂತಂದ್ರೆ ಆ ಬರ್ನಿಂಗ್ ಎಫೆಕ್ಟ್ ಗೆನೆ ಸೆಟ್ ಅನ್ನು ಸ್ಟಾಪ್ ಮಾಡ್ಬಿಡ್ತಾರೆ. ಆಕ್ಚುಲ್ ಕ್ಲೋಸ್ ಟು ಫೇಲಿಯರ್ ಜಡ್ಜ್ ಮಾಡೋದು ಕಷ್ಟ. ಆಮೇಲೆ ಆಕ್ಚುಲಿ ಕ್ಲೋಸ್ ಟು ಫೇಲಿಯರ್ ಹೋಗೋದು ಬಹಳ ಡಿಫಿಕಲ್ಟ್ ಆಗ್ತೈತಿ. ಆ ಒಂದು ಬರ್ನಿಂಗ್ ಎಫೆಕ್ಟ್ ಅನ್ನ ಕ್ರಾಸ್ ಮಾಡಿ ಆ ಒಂದು ವಿಲ್ ಪವರ್ ಯೂಸ್ ಮಾಡಿ. ಸೊ ಅದಕ್ಕೆ ಅಪ್ ಟು 20 ರೆಪಿಟೇಷನ್ಸ್ ಬಹಳಷ್ಟು ಜನರಿಗೆ ಸೂಟೇಬಲ್ ಆಗಿರ್ತೈತಿ. ಸೊ ಇಷ್ಟಿದ್ರೂ ಇದೊಂದು ಸುಮಾರು ಬಿಗ್ ರೇಂಜ್ ಆಯ್ತು. ಈಗ ನೀವು ಆಕ್ಚುಲಿ ಎಲ್ಲಿ ಟ್ರೈನ್ ಮಾಡಬೇಕು ಅಂತೇಳಿ ಪಿನ್ ಪಾಯಿಂಟ್ ಮಾಡಿ ಹೇಳಬೇಕಾಗಿಲ್ಲ ನಾವು. ಆದರೆ ನೀವೇನು ಮಾಡ್ಬೋದು ಅಂತಂತಂದ್ರೆ ನಿಮ್ಗೆ ಪ್ರತಿಯೊಂದು ಎಕ್ಸರ್ಸೈಸ್ ಒಳಗೂ ನೀವು ಸ್ವಲ್ಪ ಟ್ರಯಲ್ ಆ್ಯಂಡ್ ಎರರ್ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡಬಹುದು. ಏನು ಗಮನ ಇಟ್ಕೋಬೇಕಂತಂದ್ರೆ ನೀವು ಯಾವುದೇ ರೆಪಿಟೇಷನ್ ರೇಂಜ್ ಚೂಸ್ ಮಾಡಿದಾಗ್ಲೂ ನಿಮ್ಗೆ ಅದು ಒಂಥರ ಮಾಡಕ್ಕೆ ಚಲೋ ಅನ್ನಿಸ್ಬೇಕು. ಯಾವ ಪರ್ಟಿಕ್ಯುಲರ್ ಮಸಲ್ ನೀವು ಟಾರ್ಗೆಟ್ ಮಾಡಾಕತ್ತೀರಿ ಆ ಮಸಲ್ಲಿಗೆ ಎಫೆಕ್ಟಿವ್ ಆಗಿ ಸ್ಟಿಮ್ಯುಲೇಟ್ ಆಗಾಕತ್ತೈತಿ ಅಂತ ಫೀಲ್ ಆಗಬೇಕು. ಸೊ ಯಾವಾಗ ನೀವು ವೇಟ್ಸ್ ಜಾಸ್ತಿ ಮಾಡ್ದಂಗೆ ರೆಪಿಟೇಷನ್ಸ್ ಕಮ್ಮಿ ಮಾಡ್ದಂಗೆ ಏನಾಗ್ತೈತಿ ಅಂತಂದ್ರೆ ಆ ಒಂದು ಪರ್ಟಿಕ್ಯುಲರ್ ಮಸಲ್ ಪ್ರಾಪರ್ ಆಗಿ ಆಕ್ಟಿವೇಟ್ ಆಗಾಕ್ತಿಲ್ಲ ಅಂತ ಅನಿಸ್ಬೋದು. ವೇಟು ಬೇರೆ ಜಾಯಿಂಟ್ಸ್ ಮೇಲೆ
ಅಥವಾ ಬೇರೆ ಸಪೋರ್ಟಿಂಗ್ ಮಸಲ್ ಮೇಲೆ ಜಾಸ್ತಿ ಟೆನ್ಷನ್ ಶಿಫ್ಟ್ ಆಗಾಕತ್ತೈತಿ ಅಥವಾ ಏನಾದರೂ ಜಾಯಿಂಟ್ ಒಳಗೆ ಪೇನ್ ಬರೋದು ಇದೆಲ್ಲ ಆಗಾಕತ್ತೈತೆ ಅಂದ್ರೆ ನೀವು ಪ್ರಾಬಬಲಿ ಆ ಒಂದು ರೆಪಿಟೇಷನ್ ರೇಂಜ್ ನಿಮ್ಗೆ ಸೂಟೇಬಲ್ ಇರಂಗಿಲ್ಲ. ಆಮೇಲೆ ಇನ್ನೊಂದು ಏನು ಇರ್ತೈತಿ ಅಂತಂತಂದ್ರೆ ಸರ್ಟನ್ ಮಸಲ್ ಒಳಗೆ ನಿಮ್ಗೆ ಹೈಯರ್ ರೆಪಿಟೇಷನ್ಸ್ ಅನ್ನ ಟಾಲರೇಟ್ ಮಾಡೋಕ್ಕಾಗಂಗಿಲ್ಲ, ಆ ಬರ್ನ್ ಎಫೆಕ್ಟ್ ಅನ್ನ ಟಾಲರೇಟ್ ಮಾಡೋಕ್ಕಾಗಂಗಿಲ್ಲ. ಫಾರ್ ಎಕ್ಸಾಂಪಲ್ ಈಗ ನನಗೆ ಆಬ್ಸ್ ಮಾಡಕತ್ರ ಆ ಒಂದು ಬರ್ನಿಂಗ್ ಎಫೆಕ್ಟ್ ನನಗೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ. ಆಮೇಲೆ ಬೈಸೆಪ್ಸ್ ಮಾಡ್ತಾ ಇದ್ರೆ ಜಾಸ್ತಿ ಬರ್ನಿಂಗ್ ಎಫೆಕ್ಟ್ ಇರ್ತೈತಿ. ಇದು ನನ್ನ ಪರ್ಟಿಕ್ಯುಲರ್ ಕೇಸ್ ಒಳಗೆ. ಸೊ ಹಿಂಗೆ ಪರ್ಸನ್ ಟು ಪರ್ಸನ್ ಚೇಂಜ್ ಆಗ್ತೈತಿ. ಸೊ ನಿಮ್ಗೆ ಯಾವ ರೆಪಿಟೇಷನ್ ರೇಂಜ್ ಒಳಗೆ ನಿಮ್ಗೆ ಎಕ್ದಮ್ ಬೆಸ್ಟ್ ಅನಿಸ್ತೈತಿ, ಯಾವ್ದು ಸ್ಟಿಮ್ಯುಲೇಟಿಂಗ್ ಅನಿಸ್ತೈತಿ, ಜಾಸ್ತಿ ಎಂಜಾಯಬಲ್ ಇರ್ತೈತಿ, ಆ ಥರ ನೀವು ಟ್ರಯಲ್ ಆ್ಯಂಡ್ ಎರರ್ ಮಾಡಿ ಅಡ್ಜಸ್ಟ್ ಮಾಡ್ಕೋಬಹುದು. ಸೊ ನಿಮ್ಗೆ ಗೊತ್ತಲ್ಲ, ಈಗ 5 to 30 ರೆಪಿಟೇಷನ್ ಒಳಗೆ ನೀವು ಎಲ್ಲಿ ಟ್ರೈನ್ ಮಾಡಿದ್ರು ನಿಮ್ಗೆ ಮಸಲ್ ಬಿಲ್ಡ್ ಆಗ್ತೈತಿ. ಸೊ ಇಂಪಾರ್ಟೆಂಟ್ ಏನಿರ್ತೈತಿ ಲಾಂಗ್ ಟರ್ಮ್ ಒಳಗೆ ಅಂತಂದ್ರೆ ನಿಮ್ಗೆ ಅದು ಸಸ್ಟೈನೇಬಲ್ ಇರಬೇಕು, ವರ್ಕೌಟ್ಸು ಎಂಜಾಯಬಲ್ ಇರಬೇಕು. ಸೊ ಅದಕ್ಕೆ ನೀವು ನಿಮ್ಮ ಇಂಡಿವಿಜುವಲ್ ನೀಡ್ಸ್ಗೆ ಅದನ್ನ ನೀವು ಕಸ್ಟಮೈಸ್ ಮಾಡ್ಕೋಬಹುದು. ಸೊ ಹಿಂಗೆ ಮಾಡಿದ್ರೆ ಮಸಲ್ ಬಿಲ್ಡ್ ಆಗ್ತೈತಿ ಅಂತ ಇರಂಗಿಲ್ಲ. ಯಾವಾಗ ಮಸಲ್ ಬಿಲ್ಡ್ ಆಗ್ತೈತಿ ಅಂತ ನೀವು ಲಾಂಗ್ ಟರ್ಮ್ ತನಕ ನೀವು ಒಂದು ವರ್ಕೌಟ್ಸ್ ಅನ್ನು ಎಂಜಾಯ್ ಮಾಡಿಕೊಂಡು ಪ್ರೋಗ್ರೆಸ್ ಮಾಡಿಕೊಂಡು ಟ್ರೈನ್ ಮಾಡ್ತಾ ಹೋದಾಗ ಅದು ರಿಯಲಿ ಮಸಲ್ ಬಿಲ್ಡಿಂಗಿಗೆ ಹೆಲ್ಪ್ ಆಗ್ತೈತಿ. ಒಂದ್ಸತಿ ನೀವು ರೆಪಿಟೇಷನ್ ರೇಂಜಸ್ ಫಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕಿಂತ ಬಹಳ ಅತಿ ಮುಖ್ಯವಾದ ವಿಷಯ ಏನಪ್ಪಾ ಅಂತಂತಂದ್ರೆ ಟ್ರೈನಿಂಗ್ ವಾಲ್ಯೂಮ್. ಅಂದ್ರೆ ನಾವು ಮಸಲ್ ಬಿಲ್ಡಿಂಗ್ ಮ್ಯಾಕ್ಸಿಮೈಸ್ ಮಾಡ್ಬೇಕಂತಂದ್ರೆ ಎಷ್ಟು ಸೆಟ್ಸ್ ಮಾಡಬೇಕು, ಅದು ಎಲ್ಲದಕ್ಕಿಂತ ಮುಖ್ಯವಾದ ವಿಷಯ. ಅದು ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ಕವರ್ ಮಾಡ್ತೇನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು, ಇನ್ಫಾರ್ಮೇಶನ್ ಹೆಲ್ಪ್ಫುಲ್ ಆಗೈತಿ ಅನಿಸ್ತೈತೆ ಅಂದ್ರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡ್ರಿ. ಇನ್ನೂ ಕ್ಲಿಕ್ ಮಾಡಿಲ್ಲ, ಫುಲ್ ವಿಡಿಯೋ ನೋಡಿರಿ ಅಂತಂದ್ರೆ ಪ್ಲೀಸ್ ಕ್ಲಿಕ್ ಮಾಡ್ರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯಾರಿಗಾರು ಹೆಲ್ಪ್ ಆಕೈತೆ ಅಂತಂದ್ರೆ ಶೇರ್ ಮಾಡ್ರಿ. ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗ್ತೇನೆ.